ಗೆ ಏನಾರು ಆಫರ್ ಇದೆಯಾ? ಖಂಡಿತವಾಗ್ಲೂ ಆಫರ್ ಇದೆ ಸರ್. ಓಕೆ. 10 ಲೀಟ್ರ್ ಪೆಟ್ರೋಲ್ ಫ್ರೀ ಕೊಡ್ತಾ ಇದ್ದೀನಿ. ಸೊ ಪೆಟ್ರೋಲ್ ಗಾಡಿ ತಗೊಂಡ್ರೆ ಪೆಟ್ರೋಲು, ಡೀಸೆಲ್ ಗಾಡಿ ಡೀಸೆಲ್ ಫ್ರೀ 10 ಲೀಟ್ರು. 10 ಲೀಟ್ರ್. ಆಮೇಲೆ RC ಟ್ರಾನ್ಸ್ಫರ್ ಫ್ರೀ. RC ಟ್ರಾನ್ಸ್ಫರ್ ಫ್ರೀ. ಓಕೆ ಸರ್. ನಮ್ಮ ಹತ್ರ ಗಾಡಿ ತಗೊಳ್ಳೋರು ಕಸ್ಟಮರ್. ಓಕೆ. ಅದು ನಿಮ್ಮ ಯೂಟ್ಯೂಬಿಂದ ಬಂದರೆ 10 ಲೀಟ್ರ್ ಪೆಟ್ರೋಲು, ಡೀಸೆಲ್ಲು, RC ಟ್ರಾನ್ಸ್ಫರ್ ಫ್ರೀ. ಅದು ಕೂಡ ಬ್ಲ್ಯಾಕ್ ಕಲರ್. ಎಲ್ಲ 3.5 ಲಕ್ಷ ಹೇಳ್ತಾರೆ, 4 ಲಕ್ಷನೂ ಹೇಳೋರವ್ರೆ, 3.60 ಹೇಳೋರವ್ರೆ. ಹೌದು. ನಾನು 2.80 ನಿಮ್ಮ ಕಡೆಯಿಂದ ಕೊಡ್ತೀನಿ ಸರ್, ಫ್ರೀ. ಓಕೆ ಸರ್. ಸೊ ಇದೇ ಆಫರು ಹಬ್ಬಕ್ಕೆ. ಸೊ ನೋಡ್ತಾ ಇರ್ಬೋದು, ಫಸ್ಟ್ ಗಾಡಿ ಬಂದ್ಬಿಟ್ಟೆ ಗೂಳಿನ ತೋರಿಸ್ತಾ ಇದೀವಿ ಇವ್ರ ಶೋರೂಮಲ್ಲಿ. ಫಸ್ಟ್ ಕಾರ್ನ ಸ್ಟ್ರೋಮು, ಟಾಟಾ ಸ್ಟ್ರೋಮು. ಇದಕ್ಕೆ ಆದ ಒಂದು ಕ್ಲಬ್ ಇದೆ. ಹೌದೌದು. ಸ್ಟೋಮ್ ಇಡೋರು ಎಲ್ಲರೂ ಇಡಲ್ಲ ಸ್ಟೋಮ್ನ. ಇದು ಆನೆ ಇದ್ದಂಗೆ, ಯಾರು ಮೇಂಟೈನ್ ಮಾಡೋಕ್ಕಾಗಲ್ಲ. ಮೈಲೇಜ್ ಒಂದು 12, 13, 15 ಬರುತ್ತೆ. ಬಟ್ ಒಳ್ಳೆ ಗಾಡಿ ಇದು ಸ್ಟೋಮು. ಸೇಫ್ಟಿ ವೈಸು ಬಾಡಿ ಸ್ಟ್ರಾಂಗ್ ಇದೆ. ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಗಾಡಿ. ಏನು ಒಂದು ರೂಪಾಯಿ ಕೆಲಸ ಇಲ್ಲ ಗಾಡೀಲಿ. ಸೆಕೆಂಡ್ ಓನರು ಸರ್. 5 ಲಕ್ಷ ಫೈನಲ್ ಕೊಡ್ತೀನಿ ಸರ್. RC ಟ್ರಾನ್ಸ್ಫರ್ ಫ್ರೀ. ಟೈಟಾನಿಯಮ್ ಇದು, ಬೇಸಿಕ್ ಅಲ್ಲ, ಫುಲ್ ಟಾಪ್ ಆ್ಯಂಡ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ನಿಮ್ಮ ಕಡೆಯಿಂದ ಬಂದರೆ ಇನ್ನೂ 10,000 ಕಮ್ಮಿ ಕೊಡಿ ಸರ್. ಇನ್ನೂ 10,000 ಫೈನಲ್ ಸರ್. ನಿಮ್ಮ ಹೆಸರು ಹೇಳಿದ್ರೆ ಇನ್ನೂ 10,000 ಕಮ್ಮಿ ಕೊಡಿ ಸರ್. ಸೊ ಯೂಟ್ಯೂಬ್ ಕನ್ನಡ ಕಡೆಯಿಂದ ಬಂದ್ಬಿಟ್ರೆ ಒಂದು ಒಳ್ಳೆ ನಿಮ್ಮ ಹೆಸರು ಹೇಳ್ಕೊಂಡ್ಬಂದ್ರೆ ಇನ್ನೂ 10,000 ಕಮ್ಮಿ ಕೊಡಿ. ಇನ್ನೂ 10,000 ಫೈನಲ್ ಪ್ರೈಸ್ ಏನು ಬಿಡಿ ಸರ್? ಪೆಟ್ರೋಲ್ ಹಾಕ್ಸ್ಬಿಡ್ತೀನಿ. 150, 160, 170, 2 ಲಕ್ಷ ಹೇಳೋದು. ನಿಮ್ಮ ಕಡೆಯಿಂದ ಬಂದರೆ 1.5 ಕೊಡಬೇಕು ಸರ್. 1.5 ಫೈನಲ್. 1.5 ಫೈನಲ್. ಟಚ್ ಸ್ಕ್ರೀನ್ ಇದೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ, ಫ್ಯಾಬ್ರಿಕ್ ಸೀಟ್ಸ್ ಇದೆ, ಆ್ಯಂಡ್ 2 ಏರ್ ಬ್ಯಾಗ್ ಬರುತ್ತೆ. ಸೊ ನಿಮಗೆ ಈ ಪ್ರೈಸಲ್ಲಿ 2 ಏರ್ ಬ್ಯಾಗು, ಟಚ್ ಸ್ಕ್ರೀನು, ಇನ್ಫೋಟೈನ್ಮೆಂಟ್ ಸಿಸ್ಟಮು ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಅಲೈ ವೀಲ್ಸು ಎಲ್ಲೂ ಹುಡುಕಿದ್ರೂ ಕೂಡ ಸಿಗಲ್ಲ. ಆ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ನಿಮ್ಮ ಕಡೆಯಿಂದ ಬಂದರೆ ಇನ್ನೂ 10,000 ಕಮ್ಮಿ ಕೊಡಿ ಸರ್. 3 ಲಕ್ಷ ಹೇಳ್ತಾ ಇದ್ದೀನಿ. ಲೋನ್ ಮಾಡ್ಕೊಡ್ತೀನಿ, ಗಾಡಿ ಲೋನು ಮಾಡ್ಕೊಡ್ತೀನಿ. ಇನ್ನೂ 10,000 ಕಮ್ಮಿ ಕೊಡಿ ಸರ್. RC ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀನಿ. 2,90,000 ಫೈನಲ್. 4,000 ಓಡಿದೆ. 64,000 ಓಡಿದೆ. 1,20,000 ಹೇಳ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಅಂದ್ರೆ 1 ಲಕ್ಷ ಕೊಟ್ಬಿಡ್ತೀನಿ ಸರ್. 1 ಲಕ್ಷ ಫೈನಲ್ ಸರ್. ಸೊ ಇವತ್ತು ನಮ್ಮ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಕ್ಕೆ ಲೋಕೇಶ್ ಸರ್ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ. ಸರ್ ಶೋರೂಮ್ ಓಪನ್ ಮಾಡಿ ಎಷ್ಟು ದಿವಸ ಆಯಿತು ಸರ್? ಸರ್ ರೀಸೆಂಟಾಗಿ ದೀಪಾವಳಿಗೆ ಓಪನ್ ಮಾಡಿ ಸರ್. ದೀಪಾವಳಿಗೆ ಓಪನ್ ಮಾಡಿದ್ದೀರಾ? ಸಿಸ್ಟಮ್ ಎಲ್ಲ ವರ್ಕ್ ಆಗ್ತದೆ. AC ಇದೆ, ಒಳ್ಳೆ ಚಿಲ್ಡ್ AC ಇದೆ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇವತ್ತು ನಾಳೆ ನಾಡಿದ್ದು ಬಂದರೆ ಇದು 320, 350 ಹೇಳ್ತಾರೆ ಇದಕ್ಕೂ. ಬಟ್ 290 ಕೊಡಿ ಸರ್. 290. ಅದ್ರ ಮೇಲೆ ಕಮ್ಮಿ ಆಗಲ್ಲ ಸರ್. ಅದ್ರ ಮೇಲೆ ಕಡಿಮೆನೇ ಆಗಲ್ಲ. 2 ಪ್ರೈಸು ಫೈನಲ್ ಸರ್. 180 ಹೇಳೋದು. ನಿಮ್ಮ ಕಡೆಯಿಂದ ಬಂದರೆ 170 ಇಲ್ಲ 165 ಮಾಡ್ಕೊಡ್ತೀನಿ ಸರ್. ಸ್ಟಾರ್ಟ್ ಮಾಡಲ ಸರ್? ಸ್ಟಾರ್ಟ್ ಮಾಡಿ ಸರ್, ನೋಡೋಣ. ಸೊ ಹೋಂಡಾ ಸ್ಟಾರ್ಟ್ ಮಾಡಿದ್ರು ನಾವೇ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಇದು ಪುಷ್ ಸ್ಟಾರ್ಟ್ ಬಟನು. ಸೊ ಹೌದು ಸರ್, ನೋಡಿ ಸ್ಟಾರ್ಟ್ ಆಯಿತು. 25,000 ಓಡಿದೆ. ಸೊ ನೋಡ್ತಾ ಇರ್ಬೋದು, ಬರೀ 25,000 ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ. ನಿಮಗೆ ಕಸ್ಟಮರ್ ವೆಹಿಕಲ್, ಪಾರ್ಕ್ ಆ್ಯಂಡ್ ಸೇಲ್. ನೋಡಿ 25,000 ಮಾತ್ರನೇ ರನ್ ಆಗಿದೆ, ಜಾಸ್ತಿ ರನ್ ಆಗಿಲ್ಲ. ಪೆಟ್ರೋಲ್ ವೆಹಿಕಲ್ ಸರ್. ಇದು ಯಾವ ಸರ್ ಮಾಡಲಿದು? 2019 ಮಾಡಲು. ಬರೀ ಅಷ್ಟು ಕಡಿಮೆ. ಬರೀ ಒಬ್ರು ಲೇಡಿನೇ ಓಡಿಸ್ತಾ ಇದ್ದಿದ್ದು. ಒಬ್ಬರು ಲೇಡಿನೇ ಡ್ರೈವ್ ಮಾಡಿದ್ದು. ಅವ್ರು ಬೇರೆ ಕಾರ್ ತಗೋತಾ ಇದ್ದಾರೆ. ಈಗ ಇದು ಕೊಡ್ತಾ ಇದ್ದಾರೆ. ಪಾರ್ಕ್ ಆ್ಯಂಡ್ ಸೇಲ್ ಕೊಟ್ಟಿರೋದು. ಹೌದು ಸರ್. ಎಲ್ಲ ಫ್ಯೂಚರ್ ಇದೆ ಸರ್, ಏನಿಲ್ಲ ಅನ್ನಂಗಿಲ್ಲ, ಎಲ್ಲ ಫ್ಯೂಚರ್ ಇದೆ ಸರ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ದ ಯೂಟ್ಯೂಬ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಒಂದು ಹೊಸ ಶೋರೂಮ್ನ ಫೀಚರ್ ಮಾಡ್ತಿದ್ದೀವಿ. ಸೊ ಸಾಕಷ್ಟು ಜನ ಎಲ್ಲ ಕಮೆಂಟ್ ಎಲ್ಲ ಮಾಡ್ತಿದ್ರು, ಸರ್ ನಮ್ಗೆ ಇನ್ನೂ ಹೊಸ ಶೋರೂಮ್ ಎಲ್ಲ ತೋರಿಸಿ ಅಂತ ಹೇಳ್ಬಿಟ್ಟು. ಸೊ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ಸೊ ಅಲ್ಲಿಂದ ನೋಡ್ಕೊಂಬಂದ್ಬಿಡ್ಬೋದು. ಸೊ ಇವತ್ತು ನಮ್ಮ ಹತ್ರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಕ್ಕೆ ಲೋಕೇಶ್ ಸರ್ ಆಲ್ಮೋಸ್ಟ್ ರೆಡಿ ಆಗಿದ್ದಾರೆ. ಸರ್ ಶೋರೂಮ್ ಓಪನ್ ಮಾಡಿ ಎಷ್ಟು ದಿವಸ ಆಯಿತು ಸರ್? ಸರ್ ರೀಸೆಂಟಾಗಿ ದೀಪಾವಳಿಗೆ ಓಪನ್ ಮಾಡಿ ಸರ್. ದೀಪಾವಳಿಗೆ ಓಪನ್ ಮಾಡಿದ್ದೀರಾ ಸರ್? ಒಂದ್ಸಲ ನೀವು ಲೊಕೇಶನ್ ಹೇಳ್ಬಿಡಿ ಸರ್, ಎಲ್ಲಿ ಅಡ್ರೆಸ್ ಬರುತ್ತೆ ಅಂತ. ಇದು ಸರ್ ರಿಂಗ್ ರೋಡಿಂದ ಬಂದರೆ ಗರುಂಟೆಪಾಳ್ಯದಿಂದ ಬರ್ಬೋದು, ಇಲ್ಲಾಂದರೆ ಮೆಟ್ರೋ ನಾಯಂಡಹಳ್ಳಿ ಮೆಟ್ರೋ ಆ ಕಡೆಯಿಂದ ಬರೋರ್ಗಾದ್ರೆ ನಾಯಂಡಹಳ್ಳಿ ಮೆಟ್ರೋ ಹತ್ರ ಆಗುತ್ತೆ. ಮೆಟ್ರೋ ಹೇಳ್ಕೊಂಡು ಅಲ್ಲಿಂದ ಮಾಳ್ಗಳ ಬಸ್ ಸ್ಟಾಪು. ಈ ಕಡೆಯಿಂದ ಬಂದರೆ ರಾಜ್ಕುಮಾರ್ ಸಮಾಧಿಯಿಂದ ಬಂದರೆ ಪುನೀತ್ ರಾಜ್ಕುಮಾರ್ ಸಮಾಧಿ ರೋಡಿಂದ ಬಂದರೆ ಮಾಳ್ಗಳ ಬಸ್ ಸ್ಟಾಪ್. ಬಸ್ ಸ್ಟಾಪಲ್ಲಿ ಇಳಿದ ತಕ್ಷಣ ಲೆಫ್ಟ್ ತೊಗೊಂಡ್ರೆ ನಮ್ಮ ಶೋರೂಮ್ ಬರುತ್ತೆ. ನಾನು ಎಕ್ಸಾಕ್ಟ್ ಲೊಕೇಶನ್ ಪಿನ್ ಮಾಡ್ತೀನಿ. ಸೊ ನೀವು ಅಲ್ಲಿಂದ ನೋಡ್ಕೊಂಬಂದ್ಬೋದು. ಸರ್ ಇವಾಗ ನಿಮ್ಮ ಶೋರೂಮಲ್ಲಿ ಲೋನ್ ಬಗ್ಗೆ ಏನಾರು ಡೀಟೇಲ್ಸ್ ಹೇಳಿ ಸರ್. ಯಾವ ಮಾಡಲಿಂದ ಲೋನ್ ಸ್ಟಾರ್ಟ್ ಆಗುತ್ತಂತ? ಸರ್ ಸುಮ್ಮನೆ ಯೂಶಲಿ ಎಲ್ಲರೂ ಹೇಳ್ತಾರೆ 7, 6, 8 ಮಾಡಲಿಗೆಲ್ಲ ಲೋನ್ ಆಗುತ್ತೆ ಅಂತ. ಅದು ಚಾನ್ಸ್ ಇಲ್ಲ, ಖಂಡಿತ ಆಗಲ್ಲ, ಚಾನ್ಸ್ ಇಲ್ಲ. ಸುಮ್ಮನೆ ಹೇಳ್ತಾರೆ ಬೇರೆ ಡೀಲರ್ಸು. 10 ಅಬೋವ್ ಮೇಲೆ ಲೋನ್ ಆಗುತ್ತೆ ಸರ್. 10 ಅಬೋವ್ ಮೇಲೆ ಎಲ್ಲ ಗಾಡಿಗಳಿಗೂ ಬೇಕಾದ್ರೆ ನಿಮಗೆ ಪರ್ಸನಲ್ ಲೋನು ನನ್ನ ಮೊಬೈಲಲ್ಲೇ ಆ್ಯಪಲ್ಲಿ ಪರ್ಸನಲ್ ಲೋನ್ ಹಾಕ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು. ಅವ್ರ ಮೊಬೈಲಲ್ಲೇ ಪರ್ಸನಲ್ ಲೋನು ಹಾಕ್ಕೊಟ್ಬಿಡ್ತೀರಾ? ನಾನು ರೆಡಿ ಮಾಡ್ತೀನಿ, ಸಿಬಿಲ್ ಇರಬೇಕಾದ್ರೆ. ಓಕೆ ಸರ್. ಸೊ ಇನ್ನೇನು ಈ ವರ್ಷ ಮುಗಿತಾ ಬಂತು. ಸೊ ಹೊಸ ವರ್ಷಕ್ಕೂ ಇದೇ ವಿಡಿಯೋನೇ ಸರ್. ನ್ಯೂ ಇಯರ್ಗೆ ಏನಾರು ಆಫರ್ ಇದೆಯಾ? ಖಂಡಿತವಾಗ್ಲೂ ಆಫರ್ ಇದೆ ಸರ್. ಓಕೆ. 10 ಲೀಟ್ರ್ ಪೆಟ್ರೋಲ್ ಫ್ರೀ ಕೊಡ್ತಾ ಇದ್ದೀನಿ. ಸೊ ಪೆಟ್ರೋಲ್ ಗಾಡಿ ತೊಗೊಂಡ್ರೆ ಪೆಟ್ರೋಲು, ಡೀಸೆಲ್ ಗಾಡಿ ಡೀಸೆಲ್ ಫ್ರೀ.
10 ಲೀಟ್ರು. 10 ಲೀಟ್ರು. ಆಮೇಲೆ ಆರ್ ಸಿ ಟ್ರಾನ್ಸ್ಫರ್ ಫ್ರೀ. ಆರ್ ಸಿ ಟ್ರಾನ್ಸ್ಫರ್ ಫ್ರೀ. ಓಕೆ ಸರ್. ನಮ್ಮ ಹತ್ರ ಗಾಡಿ ತೊಗೊಳೋರು ಕಸ್ಟಮರ್. ಓಕೆ. ಅದು ನಿಮ್ಮ ಯೂಟ್ಯೂಬಿಂದ ಬಂದರೆ 10 ಲೀಟ್ರ್ ಪೆಟ್ರೋಲು, ಡೀಸೆಲ್ಲು, ಆರ್ ಸಿ ಟ್ರಾನ್ಸ್ಫರ್ ಫ್ರೀ. ಓಕೆ ಸರ್, ಥ್ಯಾಂಕ್ ಯು. ಸೊ ಇನ್ನು ಹೊಸದಾಗಿ ಶೋರೂಮ್ ಓಪನ್ ಮಾಡಿದ್ದಾರೆ, ಬಟ್ ನಿಮ್ಗೆ ಒಳ್ಳೊಳ್ಳೆ ಗಾಡಿಗಳೆಲ್ಲ ಇದೆ. ಸಾಕಷ್ಟು ಜನ ಎಲ್ಲ ಇಕೋಸ್ಪೋರ್ಟ್ಗೆ ನನಗೆ ಕಮೆಂಟ್ ಮಾಡಿದರು. i20 ಇದೆ, ಇಕೋಸ್ಪೋರ್ಟ್ ಇದೆ, ನಿಮಗೆ ಫಿಯಟ್ ಪುಂಟೋ ಕೂಡ ಇದೆ. ಆ್ಯಂಡ್ ನಮ್ಮ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಸೆಕೆಂಡ್ ಟೈಮ್ ಅನಿಸುತ್ತೆ ಟಾಟಾ ಸಫಾರಿ ಕಾಣಿಸ್ಕೊತೈತೆ, ಸ್ಟ್ರಾಮು. ಸೊ ಎಷ್ಟೊಂದು ಜನ ಕಮೆಂಟ್ ಮಾಡಿದೆ ಸರ್ ನಮಗೆ ಸಫಾರಿ ಬೇಕೇ ಬೇಕಂತ ಹೇಳ್ಬಿಟ್ಟು. ಸೊ ನಾನು ಸಾಕಷ್ಟು ಕಡೆ ಹುಡುಕ್ತಾ ಇದ್ದೆ, ಸಫಾರಿ ಎಲ್ಲೂ ಕೂಡ ಸಿಕ್ಕಿರಲಿಲ್ಲ. ಬಟ್ ಇವತ್ತು ಲಕ್ಕಿ ನಮಗೆ ಸಫಾರಿ ಕೂಡ ಇದೆ, ಅದು ಗಾಡಿ ಕೂಡ ತುಂಬ ಕಡಾಕಾಗಿದೆ, ತೋರಿಸ್ಬಿಡ್ತೀನಿ ನಿಮಗೆ. ಸೊ ಇವ್ರ ಶೋರೂಮ್ದು ಹೆಸರು ಬಂದ್ಬಿಟ್ಟು ಟಾಪ್ ಗೇರ್ಸ್ ಅಂತ ಹೇಳ್ಬಿಟ್ಟು. ಸೊ ನಿಮಗೆ ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. ನೋಡ್ತಾ ಇರ್ಬೋದು, ಡೀಸೆಲ್ ಗಾಡಿ ಇದು, ಫೋರ್ಡ್ ಫಿಗೋ. ತುಂಬ ಚೆನ್ನಾಗಿ ನಿಮಗೆ ಲೋ ಮೇಂಟೆನೆನ್ಸಲ್ಲಿ ಒಳ್ಳೆ ಮೈಲೇಜ್ ಎಲ್ಲ ಬರುತ್ತೆ ನಿಮಗೆ. ಇನ್ನು ನಮ್ಮ ಹಿಂದ್ಗಡೆ ಎಲ್ಲ ಕಾರ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಯಾರೋ ಬೊಲೆರೋಗೆ ಕೇಳಿದ್ರು, ಬೊಲೆರೋ ಕೂಡ ಇದೆ ನಿಮಗೆ. ಸೊ ಹಂಗೆ ಮುಂದೆ ನೋಡ್ಕೊಂಡು ಬಂದುಬಿಟ್ರೆ ನಿಮಗೆ ಹೋಂಡಾ ಜಾಜ್ ಕೂಡ ಇದೆ ನಿಮಗೆ. ಹೋಂಡಾ ಜಾಜು, ಫಿಯಟ್ ಪುಂಟೋ, ವ್ಯಾಗನರು, ಟಾಪ್ ಎಂಡ್ ಗಾಡಿ, ಟಾಟಾ ಸಫಾರಿ ಸ್ಟ್ರಾಮ್ ಒಂದ್ಸಲ ತೋರಿಸ್ಬಿಡ್ತೀನಿ ನಿಮಗೆ, ನೋಡಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸಫಾರಿ ಫಸ್ಟ್ ಟೈಮ್ ನಮ್ಮ ವಿಡಿಯೋದಲ್ಲಿ ಕಾಣಿಸ್ಕೊತೈತೆ. ಒಂದು 2-3 ಮಾಡಿರ್ಬೋದು ಅಷ್ಟೇ. ಸಫಾರಿ ಮಾತ್ರ ಸಿಕ್ಕಿಲ್ಲ, ಇವಾಗ ಸಿಕ್ಬಿಟ್ಟೈತೆ. ಸೊ ಇವಾಗ ತಡ ಮಾಡಿದೆ, ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ಹೇಳೋಕ್ಕೆ ನಮ್ಮ ಹತ್ರ ಲೋಕೇಶ್ ಸರ್ ಇವಾಗ ರೆಡಿಯಾಗಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಫಸ್ಟ್ ಗಾಡಿ ಬಂದ್ಬಿಟ್ಟೆ ಗೂಳಿನ ತೋರಿಸ್ತಾ ಇದ್ದೀವಿ ಇವ್ರ ಶೋರೂಮಲ್ಲಿ. ಫಸ್ಟ್ ಕಾರ್ ಮಾತ್ರ ಖರಾಬಾಗಿದೆ. ಈ ಕಾರ್ ಬಗ್ಗೆ ಏನು ಹೇಳೋದೇ ಬೇಕಾಗಿಲ್ಲ ನಿಮಗೆ. ಸೊ ಇದರಲ್ಲೂ ಕೂಡ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗ್ ಬರುತ್ತೆ ನಿಮಗೆ. 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಸೊ ಒಂಥರ ಸ್ಟ್ರಾಮ್ ಇದು, ಟಾಟಾ ಸಫಾರಿ ಸ್ಟ್ರಾಮ್. ಸೊ ಎಷ್ಟು ಮಾತಾಡಿದ್ರು ಕಡಿಮೆ ಈ ಗಾಡಿನ. ಸೊ ನೋಡ್ತಾ ಇರ್ಬೋದು, ರೈರ್ AC ವಿಂಟ್ ಕೂಡ ಇದೆ, ಆ್ಯಂಡ್ ಆಮ್ರೆಸ್ಟ್ ಕೂಡ ಇದೆ, ರೂಫ್ AC ಕೂಡ ಇದೆ ನಿಮಗೆ. ಹಿಂದ್ಗಡೆ ಕೂಡ ಕುತ್ಕೊಂಡ್ಬಿಡ್ಬೋದು ಆರಾಮಾಗಿ. ಸೊ ಇದು ಬಂದ್ಬಿಟ್ಟು VX, ಟಾಟಾ ಸಫಾರಿ ಸ್ಟ್ರಾಮ್ VX ಅಂತ ಹೇಳ್ಬಿಟ್ಟು. ಸೊ ಇವಾಗ ಈ ಕಾರ್ ಬಗ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಲೋಕೇಶ್ ಸರ್. ಸರ್ ಹೇಳಿ ಸರ್, ಇದು ಯಾವುದು ಮಾಡಲ್ ಅಂತ? ಸರ್ 2013 ಮಾಡಲ್ ಇದು. ಸೆಕೆಂಡ್ ಓನರು ಸ್ಟ್ರೋಮು, ಟಾಟಾ ಸ್ಟ್ರೋಮು. ಇದಕ್ಕೆ ಆದ ಒಂದು ಕ್ಲಬ್ ಇದೆ. ಸ್ಟೋಮ್ ಇಡೋರು ಎಲ್ಲರೂ ಇಡಲ್ಲ ಸ್ಟೋಮ್ನ. ಇದು ಆನೆ ಇದ್ದಂಗೆ, ಯಾರು ಮೇಂಟೈನ್ ಮಾಡೋಕ್ಕಾಗಲ್ಲ. ಮೈಲೇಜ್ ಒಂದು 12, 13, 15 ಬರುತ್ತೆ. ಬಟ್ ಒಳ್ಳೆ ಗಾಡಿ ಇದು ಸ್ಟೋಮು. ಸೇಫ್ಟಿ ವೈಸು ಬಾಡಿ ಸ್ಟ್ರಾಂಗ್ ಇದೆ. ಆಮೇಲೆ 6 ಲಕ್ಷ ಹೇಳ್ತಾ ಇದ್ದೀನಿ, 5.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ ನಿಮ್ಮ ಯೂಟ್ಯೂಬ್ ಕಡೆಯಿಂದ ಬಂದರೆ. ಸೊ ನಮ್ಮ ಚಾನಲ್ ಕಡೆಯಿಂದ 5.5 ಲಕ್ಷ ಫೈನಲ್ ಮಾಡಿ ಕೊಡ್ತಾರೆ. ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 6 ಲ್ಯಾಕ್ಸ್. ಸರ್ ಓನರ್ ಸೆಕೆಂಡ್ ಓನರ್ ಇದೀಗ. ಎಷ್ಟು ರನ್ ಆಗಿದೆ ಸರ್ ಕಿಲೋಮೀಟ್ರ್ ಇದು? 77,000 ಕಿಲೋಮೀಟರ್ ರನ್ ಆಗಿದೆ. ಟಾಟಾ ಸಫಾರಿ ಸ್ಟ್ರಾಮ್ VX. ಹೊಸ ಟೈರ್ ಎಲ್ಲ ಇದೆ ಗಾಡಿಯಲ್ಲಿ. ಓಕೆ ಸರ್, ಕಂಪ್ಲೀಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಓಕೆ ಸರ್, ಥ್ಯಾಂಕ್ ಯು. ಇರ್ಬೋದು, ಒಂದು ಹೊಸ ವ್ಯಾಗನರ್ ಇದೆ. ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ವ್ಯಾಗನರು. 4 ಕೂಡ ಹೊಸ ಟೈರ್ ಇದೆ. ಸೊ ಟೈರ್ ಹಾಕಿಸ್ಬಿಟ್ಟು ತಂದೆ ಹಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಇನ್ನು ಜಾಸ್ತಿ ಕೂಡ ಓಡಿಲ್ಲ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಒಂದು ಸಿಂಗಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. 2015 ಸರ್ ಇದು? ಸರ್ 15 ಮಾಡಲು, ಸಿಂಗಲ್ ಓನರ್ ಗಾಡಿ, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. 82,000 ಓಡಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಹಾಕ್ಸಿದ್ದೀವಿ, ಯೂಸ್ ಮಾಡಿಲ್ಲ. ಟೈರ್ ಹೋಗಿತ್ತು, ಟೈರ್ ಹಾಕ್ಸ್ಕೊಟ್ಟಿದ್ದೀನಿ. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ ನೋಡಿ. VXI ಗಾಡಿ. VXI. ಸೊ ಇದರಲ್ಲಿ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಒಂದು ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಆ್ಯಂಡ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ನೀಟ್ ಕ್ಲೀನ್ ಕಂಡೀಷನ್ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರು. ಸೊ ಸಿಂಗಲ್ ಓನರ್ ಆಗಿರೋದ್ರಿಂದ ನಿಮಗೆ ಸರ್ವಿಸ್ ಟ್ರ್ಯಾಕ್ ಕಂಪಲ್ಸರಿ ಸಿಗುತ್ತೆ. ಎಲ್ಲ ಶೋರೂಮ್ ಮೇಂಟೆನೆನ್ಸ್. ಶೋರೂಮ್ ಮೇಂಟೆನೆನ್ಸ್ ಎಲ್ಲ ಇದೆ ನಿಮಗೆ. ಸರ್ ಇದು ವ್ಯಾಗನರ್ ಒಂದು 15-18 ಈಸಿಯಾಗಿ ಬರುತ್ತಲ್ಲ ಸರ್ ಮೈಲೇಜು? ಸರ್ ಬರುತ್ತೆ 15-16 ಅಂತ ಬಂದು. ಮೇಂಟೆನೆನ್ಸ್ ಕಮ್ಮಿ. ಮಾರುತಿ ಸುಜುಕಿ ಬಗ್ಗೆ ನಾವೇನು ಹೇಳಕ್ಕೆ ಸರ್ VXI ಇದು ಟಾಪ್ ಎಂಡು. ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 4.5 ಆಚೆ ಕಡೆ ಮಾರೋದು. ನಮ್ಮ ಕಡೆಯಿಂದ ಟಾಪ್ ಗೇರಿಂದ ತೊಗೊಂಡ್ರೆ, ಇಲ್ಲ ನಿಮ್ಮ ಕಡೆ ಯೂಟ್ಯೂಬ್ ಕಡೆಯಿಂದ ಬಂದರೆ 4 ಕಾಲ್ ಕೊಡ್ತೀನಿ ಸರ್. RC ಟ್ರಾನ್ಸ್ಫರ್ ಎಲ್ಲ ಫ್ರೀ. ಓಕೆ. ಪೆಟ್ರೋಲ್ ಹಾಕ್ಕೊಡ್ತೀನಿ 10 ಲೀಟ್ರು. ಯಾವುದೇ ಗಾಡಿ ತೊಗೊಳ್ಳಿ 10 ಲೀಟ್ರು ಡೀಸೆಲ್, 10 ಲೀಟ್ರು ಪೆಟ್ರೋಲು ಫ್ರೀ. RC ಟ್ರಾನ್ಸ್ಫರ್ ಫ್ರೀ ಇರ್ಬೋದು. ಫೋರ್ಡ್ ಇಕೋಸ್ಪೋರ್ಟು ಡೀಸೆಲ್ ಗಾಡಿ, ಟೈಟಾನಿಯಮು. ಸೊ 4 ಕೂಡ ಮ್ಯಾಗ್ವಿಲ್ ಇದೆ ನಿಮಗೆ. ಸೊ ಅದು ಕೂಡ ಬ್ಲ್ಯಾಕ್ ಕಲರು. ಸರ್ ಹೇಳಿ ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸು. ಸರ್ 13 ಮಾಡಲ್ಲು, ಸೆಕೆಂಡ್ ಓನರು. ಎಲ್ಲ ಶೋರೂಮ್ ಮೇಂಟೆನೆನ್ಸ್ ಆಗಿದೆ ಗಾಡಿ. ಏನು ಒಂದು ರೂಪಾಯಿ ಕೆಲಸ ಇಲ್ಲ ಗಾಡೀಲಿ. ಓಕೆ. ಸೆಕೆಂಡ್ ಓನರು. ಸರ್ 5 ಲಕ್ಷ ಫೈನಲ್ ಕೊಡ್ತೀನಿ ಸರ್. RC. ಹಾಂ,
RC ಟ್ರಾನ್ಸ್ಫರ್ ಫ್ರೀ, ಟೈಟಾನಿಯಂ ಇದು, ಬೇಸಿಕ್ ಅಲ್ಲ, ಫುಲ್ ಟಾಪ್ ಆ್ಯಂಡ್, ಫುಲ್ ಟಾಪ್ ಎಂಡ್ ಗಾಡಿ. ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ, ಬಟನ್ ಸ್ಟಾರ್ಟು ಇದೆ, ಬಟನ್ ಸ್ಟಾರ್ಟ್ ಕೂಡ ಇದೆ. ಬನ್ನಿ ನೋಡಿ. ಎಷ್ಟು ರನ್ ಆಗಿದೆ ವೆಹಿಕಲ್ ಸರ್? 1,20,000 ಓಡಿದೆ. ಸೊ ನೋಡ್ತಾ ಇರ್ಬೋದು, ಪ್ರೀಮಿಯಮ್ ಆ್ಯಂಡ್ ಲಕ್ಸುರಿ ಥರ ಇಂಟೀರಿಯರ್ಸ್ ಎಲ್ಲ ಇದೆ. ಇದರಲ್ಲೂ ಕೂಡ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ ನಿಮಗೆ, ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ, ಪುಷ್ ಸ್ಟಾರ್ಟ್ ಬಟನ್, ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, 4 ಹೊಸ ಟೈರ್ ಹಾಕಿದ್ದಾರೆ, ಬಟನ್ ಬರುತ್ತೆ. ಸೊ ಲೆದರ್ ಇಂಟೀರಿಯರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ಸರ್ ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್. ಸೆಕೆಂಡ್. ಸೊ ಸೆಕೆಂಡ್ ಓನರು, ಡೀಸೆಲ್ ವೆಹಿಕಲ್ಲು. ಸೊ ಒಳ್ಳೆ ಬೂಟ್ ಸ್ಪೇಸ್ ಇದೆ. ಸೊ ಕಾಂಪ್ಯಾಕ್ಟ್ SUV ಗಾಡಿಯಲ್ಲಿ ನಿಮಗೆ ಬೂಟ್ ಸ್ಪೇಸ್ ತುಂಬ ಇಂಪಾರ್ಟೆಂಟು. ಸೊ ಫ್ಯಾಮಿಲಿಗೆ ಕೂಡ ತುಂಬ ಬೂಟ್ ಸ್ಪೇಸ್ ಬೇಕಾಗುತ್ತೆ. ಸರ್ ಈ ಗಾಡಿಗೆ ಏನಾರ ಒಂದು ಫೈನಲ್ ಪ್ರೈಸ್ ಮಾಡ್ಕೊಡೋಕ್ಕಾಗುತ್ತಾ? ಸರ್ RC 10 ಲೀಟ್ರ್ ಡೀಸೆಲ್ ಫ್ರೀ 5 ಲಕ್ಷ ಬೇಕು ಸರ್. ರೌಂಡ್ 5 ಲಕ್ಷ ಫೈನಲ್. 5.5 ಮಾಡ್ತಾರೆ ಆಚೆ ಕಡೆ, ನಾವು 5 ಲಕ್ಷ ಕೊಟ್ಬಿಡ್ತೀವಿ. 5 ಲಕ್ಷಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಹೌದು. ಓಕೆ ಸರ್. ಸರ್ ಇದು ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್. ಆಮೇಲೆ ಇದು ವ್ಯಾರಂಟಿ ಎಲ್ಲ ಕೊಡ್ತೀನಿ. ವಾರಂಟಿ ಎಲ್ಲ ಕೊಡ್ತೀನಿ. ಇಂಜಿನ್ ಗೇರ್ ಬಾಕ್ಸ್ಗೆಲ್ಲ ವ್ಯಾರಂಟಿ ಇದೆ. ಎಷ್ಟು ರನ್ ಆಗಿದೆ ಅಂತ ಹೇಳಿದ್ದು ವೆಹಿಕಲ್? 120 ಓಡಿದೆ. 1,20,000 ಟ್ರ್ಯಾಕ್ ವಿತ್ ಟ್ರ್ಯಾಕ್, ಶೋರೂಮ್ ಟ್ರ್ಯಾಕ್ ಪಕ್ಕ. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಗಾಡಿ ಇದೆ ಸರ್. ಇದು ಯಾವ ಸರ್? ಇದು ಎವಿಯೋ ಶೋರ್ಲೆಟ್. ಸರ್ ಇದು ಪೆಟ್ರೋಲ್ ವೆಹಿಕಲ್ ಅಲ್ವಾ? ಇದು ಪಕ್ಕ ಪೆಟ್ರೋಲ್ ವೆಹಿಕಲ್, ಪ್ಯೂರ್ ಪೆಟ್ರೋಲ್ ವೆಹಿಕಲ್. ಓಕೆ. ಒಬ್ಬರೇ ಯೂಸ್ ಮಾಡಿರೋದು, ಸಿಂಗಲ್ ಓನರು. ಸೊ ನೀಟಾಗಿದೆ ಗಾಡಿ ಮಾತ್ರ. ಇಂಜಿನ್ ಎಲ್ಲ ಚೆನ್ನಾಗಿದೆ, ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ. petrol ಒಳ್ಳೆ ಸೀಟ್ ಕವರ್, ಪೆಟ್ರೋಲ್ ವೆಹಿಕಲ್. ಟೈರ್ ಮ್ಯಾಗ್ವಿಲ್ ಇದೆ, ಅಡಿಷನಲ್ ಆಗಿ ಮ್ಯಾಗ್ವಿಲ್ ಹಾಕಿದ್ದಾರೆ. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದು. ಸೊ ಗಾಡಿಗೆ ಬರಲ್ಲ, ಔಟ್ಸೈಡ್ ಹೊಸ ಟೈರ್ ಹಾಕಿಸಿದೀವಿ. ಹೌದೌದು. ಸೊ ಇದಕ್ಕೂ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ನೋಡ್ತಾ ಇರ್ಬೋದು. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ ಸರ್ ಇದು? ಸರ್ ಇದು 87 ಓಡಿದೆ. 87 ಓಡಿದೆ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತೀವಿ ಸರ್. ಸರ್ ಇದು ಎಲ್ಲ 2 ಲಕ್ಷ ಹೇಳ್ತಾರೆ ಸರ್. 1,60 ಕೊಡ್ತೀನಿ ಸರ್. 1,60 ಫೈನಲ್. ನಿಮ್ಮ ಕಡೆಯಿಂದ ಬಂದರೆ ಇನ್ನೂ 10,000 ಕಮ್ಮಿ ಕೊಡಿ ಸರ್. ಇನ್ನೂ 10,000 ಫೈನಲ್ ಸರ್. ನಿಮ್ಮ ಹೆಸರು ಹೇಳಿದ್ರೆ ಇನ್ನೂ 10,000 ಕಮ್ಮಿ ಕೊಡಿ ಸರ್. ಸೊ ಯೂಟ್ಯೂಬ್ ಕನ್ನಡ ಕಡೆಯಿಂದ ಬಂದ್ಬಿಟ್ರೆ ಒಂದು ಒಳ್ಳೆ ನಿಮ್ಮ ಹೆಸರು ಹೇಳ್ಕೊಂಡ್ಬಂದ್ರೆ ಇನ್ನೂ 10,000 ಕಮ್ಮಿ ಕೊಡಿ. ಇನ್ನೂ 10,000 ಫೈನಲ್ ಪ್ರೈಸ್ ಏನು ಬಿಡಿ ಸರ್? ಪೆಟ್ರೋಲ್ ಹಾಕ್ಸ್ಕೊಡ್ತೀನಿ. 1,50, 1,60, 1,70, 2 ಲಕ್ಷ ಹೇಳೋದು. ನಿಮ್ಮ ಕಡೆಯಿಂದ ಬಂದರೆ 1,50 ಕೊಡ್ಬೇಕು ಸರ್. 1,50 ಫೈನಲ್. 1,50 ಫೈನಲ್ ಪಕ್ಕ. ಓಕೆ ಸರ್, ಥ್ಯಾಂಕ್ ಯು. ಎಲ್ಲ ಇದೆ, ಮ್ಯಾಗ್ವಿಲ್ ಎಲ್ಲ ಇದೆ. ಓಕೆ. ಸೊ ಈ ಗಾಡಿ ಮಾತ್ರ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ, ಅದು ಕೂಡ ಡೀಸೆಲ್ ಗಾಡಿ. ಸೊ ಸ್ವಿಫ್ಟ್ ಡೀಸೆಲ್ ಗಾಡಿ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. ಸೊ ಇದರಲ್ಲಿ ನಿಮಗೆ ಒಂದು ಟಚ್ ಸ್ಕ್ರೀನ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಪವರ್ ಸ್ಟೇರಿಂಗು, ಪವರ್ ವಿಂಡೋ ಎಲ್ಲ ಬರುತ್ತೆ. ಸೊ ಡೀಸೆಲ್ ವೆಹಿಕಲು ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರುತ್ತೆ, ನೋಡ್ತಾ ಇರ್ಬೋದು ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸ್ವಿಫ್ಟ್ ಸರ್, ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ 15 ಮಾಡಲು, 15-16 ರಿಜಿಸ್ಟ್ರೇಷನ್ ಎಂಡು. 15-16 ರಿಜಿಸ್ಟ್ರೇಷನ್ ಎಂಡು, ಸೆಕೆಂಡ್ ಓನರ್ ಆಗಿದೆ ಅಷ್ಟೇ. ಇದು VDI ಡೀಸೆಲ್. VDI ಸರ್ ಎಲ್ಲ 6 ಲಕ್ಷ ಹೇಳ್ತಾರೆ, ನಾವು 5,5 ಲಕ್ಷ ಕೊಟ್ಬಿಡ್ತೀವಿ. 5,5 ಲಕ್ಷ ಫೈನಲ್. ಓಕೆ ಸರ್. ಎಷ್ಟು ರನ್ ಆಗಿದೆ ವೆಹಿಕಲ್ ಇದು? ಸರ್ ಎಷ್ಟಾಗಿದೆ? 65 ಓಡಿದೆ, ರೆಕಾರ್ಡೆಡ್ ವಿತ್ ಟ್ರ್ಯಾಕ್ ಇದೆ, ಶೋರೂಮ್ ರೆಕಾರ್ಡೆಡ್. ಓನರ್ಶಿಪ್ ಸೆಕೆಂಡ್ ಓನರ್. ಓಕೆ. ಸೊ ನಮಗೆ ಕಂಪ್ಲೀಟಾಗಿ ಟ್ರ್ಯಾಕ್ ಸಿಗುತ್ತೆ, ಅದನ್ನು ನೋಡ್ಕೊಳ್ಳಿ ಯಾರೇ ಆಗಲಿ. ಸೊ ಟ್ರ್ಯಾಕ್ ಇದ್ದರೆ ಸಾಕು, ಥರ್ಡ್ ಓನರ್ ಆದರೂ ಏನು ಪ್ರಾಬ್ಲಮ್ ಇರಲ್ಲ. ಸೊ ಬಟ್ ಇದು ಸೆಕೆಂಡ್ ಓನರು. ಓಕೆ ಸರ್, ಥ್ಯಾಂಕ್ ಯು. ಇನ್ನೂ ಒಂದು ಸ್ವಿಫ್ಟ್ ಡಿಸೈರು. ಸೊ ನಾವು ಮುಂಚೆ ನೋಡಿದ್ದು ಬಂದ್ಬಿಟ್ಟು ಬರೀ ಸ್ವಿಫ್ಟು, ಇದು ಡಿಸೈರು, ಇದು ಶಾರ್ಟ್ ಡಿಕ್ಕಿ ಅಂತಾರೆ. ಸೊ ಫ್ಯಾಮಿಲಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಈ ಗಾಡಿ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ ಗಾಡಿಗೋಸ್ಕರ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಕಸ್ಟಮರ್ ನೀಟ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಒಳ್ಳೆ ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಇದರಲ್ಲಿ ನಿಮಗೆ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಬರುತ್ತೆ. ಸೊ ಒಳ್ಳೆ ಮೈಲೇಜ್ ಬರುತ್ತೆ. ಸರ್ ಈ ಗಾಡಿ ಏನು ಮೈಲೇಜ್ ಬರ್ಬೋದು ಸರ್ ಇದು? ಸರ್ ಇದು 20 ಬರುತ್ತಾ? 20 ಬರುತ್ತೆ ಸರ್ ಮೈಲೇಜ್. ಓಕೆ. ಸರ್ ಈ ಗಾಡಿ ಬಗ್ಗೆ ಹೇಳಿ ಸರ್ ಡೀಟೇಲ್ಸ್. ಸರ್ ಸಿಂಗಲ್ ಓನರ್ ಗಾಡಿ, ಡಿಸೈರು, ಸ್ವಿಫ್ಟ್ ಡಿಸೈರು VDI. ಓಕೆ. ಸ್ವಿಫ್ಟ್ ಡಿಸೈರ್ VDI. ಸರ್ ಇದು 5.25 ಹೇಳೋದು, ಒಂದು 5.25 ಕೊಟ್ಬಿಡ್ತೀನಿ ಸರ್. 5.25ಗೆ ಫೈನಲ್. 5 14 ಮಾಡಲು ಯಾರು ಕೊಡಲ್ಲ ಸರ್. ಹೌದೌದು, 2014 ಮಾಡಲು ಸಿಂಗಲ್ ಎಲ್ಲ 6 ಲಕ್ಷ ಹೇಳ್ತಾರೆ ಸರ್. ಹೌದು, ಅದು ಕೂಡ ಡೀಸೆಲ್ VDI, ಮೋಸ್ಟ್ ವ್ಯಾಲ್ಯೂಬಲ್ ವೇರಿಯಂಟ್. ಹೌದು ಸರ್. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಿ. ಟೈರು ಚೆನ್ನಾಗಿದೆ ಸರ್, ನೀಟ್ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್ ಎಲ್ಲ. ಓಕೆ ಸರ್, ಥ್ಯಾಂಕ್ ಯು. 5.25 ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಸೊ ಫಿಯಟ್ ಪುಂಟೋ
ಡೀಸೆಲ್ ವೆಹಿಕಲ್ಲು 2012 ಮಾಡಲು ನೋಡ್ತಾ ಇರ್ಬೋದು. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಬಿಲ್ಡ್ ಕ್ವಾಲಿಟಿ ಆಗಲಿ ಎಲ್ಲೂ ಕೂಡ ಕಾಂಪ್ರಮೈಸ್ ಆಗೋಲ್ಲ. ಗಾಡಿ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ಕೂಡ. ಸರ್ ಇದು ಎಷ್ಟು ರನ್ ಆಗಿದೆ ಸರ್ ಈ ವೆಹಿಕಲ್ಲು? 70,000 ಓಡಿದೆ. ಬರೀ 70,000 ಓಡಿದೆ ಗಾಡಿ. 70,000 ಓಡಿದೆ. ಓನರ್ ಬಂತ್ರ ಥರ್ಡ್ ಆಗಿದೆ, ಮೂರನೇ ಓನರ್ ಆಗಿದೆ. ಗಾಡಿ ಫುಲ್ ಟಾಪ್ ಎಂಡ್ ಇದು. ನಿಮ್ಗೆ ಸ್ವಿಫ್ಟು ಸಿಗೋಲ್ಲ ರೇಟ್ಗೆ. ಸ್ವಿಫ್ಟ್ಗಿಂತ ಇಂಜಿನ್ ಕ್ವಾರ್ಟರ್ ಜೆಟ್ ಇಂಜಿನ್ ಅಂತ ಇದು. ಸಿಕ್ಕಾಪಟ್ಟೆ ಪವರ್ ಇರುತ್ತೆ ಗಾಡೀಲಿ. ಅಲಾವಿಲ್ಸ್ ಇದೆ, ಎಲ್ಲ ಇದೆ, ಟಾಪ್ ಎಂಡ್ ಇದು. ಸರ್ 3 ಲಕ್ಷ ಕೊಡ್ತೀನಿ ಸರ್ ಫೈನಲ್. 3 ಲಕ್ಷ ಕೊಡ್ತೀನಿ ಸರ್. 12 ಮಾಡಲು. ಸೊ ಡೀಸೆಲ್ ವೆಹಿಕಲ್ಲು ಫೈನಲು ನಿಮಗೆ ಇವಾಗ ಆಲ್ಟೋನೇ ಹೇಳ್ತಾರೆ, 2.5 ಚಿಲ್ಲರೆ ಹೇಳ್ತಾರೆ. ಬಟ್ ಆ ಪ್ಲೇಸಲ್ಲಿ ನಿಮಗೆ ಇಲ್ಲಿ ಫಿಯಟ್ ಪುಂಟೋ ಸಿಗ್ತೈತೆ, ಅದು ಕೂಡ ಡೀಸೆಲು ಟಾಪ್ ಎಂಡ್ ಗಾಡಿ. ಸೊ ಬೀಟ್ ಮಾಡುತ್ತೆ ಸರ್ ಇದು. ಸ್ವಿಫ್ಟ್ಗೆ ಬೀಟ್ ಮಾಡುತ್ತೆ ಸರ್ ಇದು. ಕ್ವಾರ್ಟರ್ ಜೆಟ್ ಇಂಜಿನ್ ಇದು, ಒಳ್ಳೆ ಪವರ್ ಇದೆ ಗಾಡಿ. ಲೋನ್ ಆಗುತ್ತೆ ಸರ್, ಲೋನು ಮಾಡ್ಕೊಡ್ತೀನಿ. ಲೋನ್ ಆಗುತ್ತೆ ಇದಕ್ಕೆ, ಲೋನು ಮಾಡ್ಕೊಡ್ತೀನಿ. ಸ್ವಲ್ಪ ಜನ ಹೆದರ್ತಾರೆ ಲೋನ್ ಆಗುತ್ತೋ ಇಲ್ವೋ ಅಂತ. ಲೋನು ಮಾಡ್ಕೊಡ್ತೀನಿ. ಆರಾಮಾಗಿ ಇವಾಗ ಲೋನ್ ಆಗುತ್ತಂದ್ರೆ ಆರಾಮಾಗಿ ಒಂದು 50,000 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಲೋನ್ ಮಾಡ್ಕೊಡ್ತೀನಿ ಸರ್. ಆರಾಮಾಗಿ ನೋಡ್ತಾ ಇರ್ಬೋದು. 4 ಕೂಡ ಪವರ್ ಇದು ಅಲೈ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇದರಲ್ಲೂ ಕೂಡ ನಿಮಗೆ ಒಂದು ಟಚ್ ಸ್ಕ್ರೀನ್ ಇದೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಇದೆ, ಫ್ಯಾಬ್ರಿಕ್ ಸೀಟ್ಸ್ ಇದೆ, ಆ್ಯಂಡ್ 2 ಏರ್ ಬ್ಯಾಗ್ ಬರುತ್ತೆ. ಸೊ ನಿಮಗೆ ಈ ಪ್ರೈಸಲ್ಲಿ 2 ಏರ್ ಬ್ಯಾಗು, ಟಚ್ ಸ್ಕ್ರೀನು, ಇನ್ಫೋಟೈನ್ಮೆಂಟ್ ಸಿಸ್ಟಮು ಆ್ಯಂಡ್ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಅಲೈ ವೀಲ್ಸು ಎಲ್ಲೂ ಹುಡುಕಿದ್ರೂ ಕೂಡ ಸಿಗೋಲ್ಲ. ಆ ಪ್ರೈಸ್ಗೆ ಮಾಡಿಕೊಟ್ಬಿಡ್ತಾರೆ. ಸ್ವಲ್ಪ ಜನ ಭಯ ಬೀಳ್ತಾರೆ ಸರ್ ಸರ್ವಿಸ್ ಇಲ್ಲ ಅಂತ. ಟಾಟಾ ಮೋಟರ್ಸ್ ತೊಗೊಂಡೋಗಿ ಬಿಡಿ ಸರ್, ನಿಮಗೆ ಸರ್ವಿಸ್ ಪಿನ್ ಟು ಪಿನ್ ಆಗುತ್ತೆ. ಟಾಟಾ ಮೋಟರ್ಸ್ ಬಿಡಿ, ಟಾಟಾದವ್ರ ಹತ್ರ ಬಿಡಿ, ರೆಡಿ ಮಾಡಿಕೊಡ್ತಾರೆ. ಸರ್ವಿಸ್ ಎಲ್ಲ ಸಿಗುತ್ತೆ ನಿಮಗೆ, ಏನು ಭಯ ಬೀಳಂಗಿಲ್ಲ. ಸ್ವಿಫ್ಟ್ಗಿಂತ ಒಳ್ಳೆ ಗಾಡಿ ಇದು. ಹೌದು ಸರ್. ಇನ್ನೊಂದ್ಸಲ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ನಿಮ್ಮ ಕಡೆಯಿಂದ ಬಂದರೆ ಇನ್ನೂ 10,000 ಕಮ್ಮಿ ಕೊಡಿ ಸರ್. 3 ಲಕ್ಷ ಹೇಳ್ತಾ ಇದ್ದೀನಿ. ಲೋನ್ ಮಾಡ್ಕೊಡ್ತೀನಿ ಗಾಡಿ, ಲೋನು ಮಾಡ್ಕೊಡ್ತೀನಿ. ಇನ್ನೂ 10,000 ಕಮ್ಮಿ ಕೊಡಿ ಸರ್. RC ಟ್ರಾನ್ಸ್ಫರ್ ಎಲ್ಲ ಮಾಡ್ಕೊಡ್ತೀನಿ. 2,90,000 ಫೈನಲ್. ಸೊ ನೋಡ್ತಾ ಇರ್ಬೋದು ಸ್ವಿಫ್ಟು ಡೀಸೆಲು. ಸೊ ಇದೇ ಲಾಸ್ಟ್ ವೇರಿಯಂಟ್ ಅನಿಸುತ್ತೆ. ಇದಾದಮೇಲೆ ಸ್ಟಾಪ್ ಆಗ್ಬಿಟ್ಟೈತೆ ಡೀಸೆಲು. ಎಲ್ಲ ಪೆಟ್ರೋಲೇ ಸಿಗೋದು ಇವಾಗ. ನೀವು ಹುಡುಕಿದ್ರೂ ಕೂಡ ಡೀಸೆಲ್ ಸಿಗೋಲ್ಲ ಶೋರೂಮಲ್ಲಿ, ಪೆಟ್ರೋಲ್ ಮಾತ್ರನೇ ಸಿಗುತ್ತೆ. ಗಾಡಿ ಎಲ್ಲ ಈ ಥರ ಇದೆ ನೋಡ್ತಾ ಇರ್ಬೋದು. ಸೊ ನಿಮಗೆ ಟೈರು ಕೂಡ ತುಂಬ ಚೆನ್ನಾಗಿದೆ. ಸೊ ಇದು ಬಂದ್ಬಿಟ್ಟು VDI ಅನಿಸುತ್ತೆ. ಸೊ ನಿಮಗೆ VDIಯಲ್ಲಿ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸು, ಕಂಪ್ನಿ ಫಿಟೆಡ್ ಆಡಿಯೋ ಸಿಸ್ಟಮು, ಲೆದರ್ ಇಂಟೀರಿಯರ್ಸು ಎಲ್ಲ ಬರುತ್ತೆ. ಸೊ ಕಸ್ಟಮರು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. 73K ಕಿಲೋಮೀಟರ್ಸು ರನ್ ಆಗಿದೆ ವೆಹಿಕಲ್ಲು, ಡೀಸೆಲ್ ವೆಹಿಕಲ್ಲು. ಟೈರು ಕೂಡ ತುಂಬ ಚೆನ್ನಾಗಿದೆ. ಸರ್ ಈ ಕಾರ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ 19 ಮಾಡಲು VDI, ಪೆಟ್ರೋಲ್ ಅಲ್ಲ ಇದು, ಡೀಸೆಲ್ ಗಾಡಿ ಸ್ಟಾಪ್ ಆಗೋಯ್ತು ಇವಾಗ. BS4 ಇಂಜಿನ್ನು, 73 ಅಷ್ಟೇ ಓಡಿರೋದು ಗಾಡಿ, ಜಾಸ್ತಿ ಓಡಿಲ್ಲ. 19 ಮಾಡಲ್ಲು, ಸಿಂಗಲ್ ಓನರ್ ಇದೆ ಗಾಡಿ, ಆಕ್ಸಿಡೆಂಟ್ ಫ್ರೀ, ಎಲ್ಲೂ ಏನೂ ಆಗಿಲ್ಲ. 7,75,000 ಕೊಡ್ತೀನಿ. 7.5 ಕೊಟ್ಬಿಡ್ತೀನಿ ಸರ್ ಫೈನಲ್. ಫೈನಲ್ ಕೊಟ್ಬಿಡ್ತೀನಿ ಸರ್. 7.5 ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಈ ಗಾಡಿ ಆಗಾಯಿತು ಸರ್. i20 ಹೇಳಿ ಸರ್ ಡೀಟೇಲ್ಸು. ಸೊ ನೋಡ್ತಾ ಇರ್ಬೋದು ಬ್ಲ್ಯಾಕ್ ಕಲರ್ i20. ಸೊ ನಿಮಗೆ ಗಾಡಿ ಎಲ್ಲ ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ನಾವು ಹುಂಡೈ ಬಗ್ಗೆ ನಾವೇನು ಮಾತಾಡೋಂಗೇ ಇಲ್ಲ. ನಿಮಗೆ ಹುಂಡೈ ಒಳ್ಳೆ ಬಿಲ್ಡ್ ಕ್ವಾಲಿಟಿ ಮಾತ್ರ ಎಲ್ಲೂ ಕಾಂಪ್ರಮೈಸ್ ಆಗೋಲ್ಲ. ಇದರಲ್ಲಿ ನಿಮಗೆ 4 ಕೂಡ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಬರುತ್ತೆ. ಮ್ಯಾಗ್ನಾ. ಸೊ ಇದು ಬಂದ್ಬಿಟ್ಟು ಮಿಡಲ್ ವೇರಿಯಂಟು, ಪೆಟ್ರೋಲು, ಒನ್ ಆಫ್ ದ ಬೆಸ್ಟ್ ಕಾರ್. ಸೊ 4 ಕೂಡ ಪವರ್ ವಿಂಡೋ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಫ್ಯಾಬ್ರಿಕ್ ಸೀಟ್ಸ್ ಬರುತ್ತೆ, ಆ್ಯಂಡ್ ಕಂಪನಿ ಫಿಟೆಡ್ ಆಡಿಯೋ ಸಿಸ್ಟಮ್ ಬರುತ್ತೆ ಗಾಡಿಯಲ್ಲಿ. ಸೊ ಟೈರ್ ಕೂಡ ತುಂಬ ಚೆನ್ನಾಗಿದೆ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ 10 ಮಾಡಲು ಮ್ಯಾಗ್ನಾ ಅಂತ, ಇದು ಮಿಡ್ಲ್ ವೇರಿಯಂಟು ಮ್ಯಾಗ್ನಾ 10 ಮಾಡಲ್ಲು. 1 ಲಕ್ಷ ಓಡಿದೆ. 1 ಲಕ್ಷ ಓಡಿದೆ. ಏನು ರೇಟ್ ಕೊಡ್ಬೋದು ನೀವು ಹೇಳಿ ಸರ್? 10 ಮಾಡಲ್ನ ಮ್ಯಾಗ್ನಾ ಪೆಟ್ರೋಲು, ಏನು ಖರ್ಚಿಲ್ಲ ಗಾಡೀಲಿ. ಸುಮ್ಮನೆ ಪೆಟ್ರೋಲ್ ಹಾಕಿ ಓಡಿಸ್ತಾ ಇರ್ಬೋದು. ಹಾಂ, ನಿಮ್ಗೆ ಬೇಕಾದ್ರೆ ಒಂದು ರಬ್ಬಿಂಗ್ ಪಾಲಿಶು ಹಾಕ್ಸ್ಕೊಡ್ತೀನಿ ನೀಟಾಗಿ. ಏನು ಒಂದು 320 ನಾನು ಹೇಳ್ತಿರೋದು. ನಿಮ್ಮ ಅಂದಾಜು ಹೇಳ್ಬಿಡಿ. ನಿಮ್ಮದು 320 ಅಂತ ಹೇಳ್ತಿದ್ದೀರಾ? ಇನ್ನೂ ಕಮ್ಮಿ ಅಂದರೆ ಎಷ್ಟು ಕೇಳ್ತೀರಾ ಸರ್ ನೀವೇ? ಸರ್ ಒಂದು 20-30 ಸಾವಿರ ಕಡಿಮೆ ಕೊಡ್ತೀರಾ? ಕೊಡಿ ಹೋಗಿ ಸರ್, ಆಯ್ತು. ಒಂದು 280 ಫೈನಲ್.
ಸೊ ನೋಡ್ತಾ ಇರ್ಬೋದು 2,80,000ಕ್ಕೆ ಬಂಪರ್ ಆಫರು. ನ್ಯೂ ಇಯರ್ಗೆ ಆಫರ್ ಇದು. ನ್ಯೂ ಇಯರ್ಗೆ ಬಂಪರ್ ಆಫರು. ಹಾಂ, i20 2,80,000 ಫೈನಲ್. ಅದು ಕೂಡ ಬ್ಲ್ಯಾಕ್ ಕಲರ್. ಎಲ್ಲ 3.5 ಲಕ್ಷ ಹೇಳ್ತಾರೆ, 4 ಲಕ್ಷನೂ ಹೇಳೋರವ್ರೆ, 3.60 ಹೇಳೋರವ್ರೆ. ಹೌದು, ನಾನು 2.80 ನಿಮ್ಮ ಕಡೆಯಿಂದ ಕೊಡ್ತೀನಿ ಸರ್, ಫ್ರೀ. ಓಕೆ ಸರ್. ಸೊ ಇದೇ ಆಫರು ಹಬ್ಬಕ್ಕೆ. ಸೊ ಇವಾಗಿಂದನೇ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀವಿ. ಸೊ ನೋಡ್ತಾ ಇರ್ಬೋದು, ಒಂದು ಪುಟಾಣಿ ಕಾರು ನ್ಯಾನೋ ಸಿಟಿ ಯೂಸ್ಗೆ ಆ್ಯಂಡ್ ಹೊಸದಾಗಿ ಕಾರ್ ಕಲ್ತ್ಕೊಳ್ಳೋರಿಗೆ ಆ್ಯಂಡ್ ನಮಗೆ ಆರಾಮಾಗಿ ಓಡಾಡಿದರೆ ಸಾಕಪ್ಪ ಅಂತ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ. ಅದೇ ಮನೇಲಿ ಯೂಸ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಕಾರು. ಇವಾಗ ಆಟೋ ಅಲ್ಲಿ ಹೋಗೋದ್ರೆ ಏನು ಚಾರ್ಜ್ ಆಗುತ್ತೆ, ಈ ಗಾಡಿಯಲ್ಲಿ ಹೋದ್ರೂ ಅದೇ ಚಾರ್ಜ್ ಆಗುತ್ತೆ ನಿಮಗೆ ಅಷ್ಟೇ. ಹೇಳಿ ಸರ್ ಡೀಟೇಲ್ಸ್ ಈ ಕಾರ್ ಬಗ್ಗೆ. ಸರ್ ನ್ಯಾನೋ ಇದು ಸೆಕೆಂಡ್ ಓನರು. ನ್ಯಾನೋ ಸೆಕೆಂಡ್ ಓನರು 64,000 ಓಡಿದೆ. 64,000? 64,000 ಓಡಿದೆ. 1,20,000 ಹೇಳ್ತಾ ಇದ್ದೀವಿ. ನಿಮ್ಮ ಕಡೆಯಿಂದ ಅಂದ್ರೆ 1 ಲಕ್ಷ ಕೊಟ್ಬಿಡ್ತೀನಿ ಸರ್. 1 ಲಕ್ಷ ಫೈನಲ್ ಸರ್. ಇದು ನೋಡಿ ಸರ್, ಇದು ಯೂಸ್ ಮಾಡ್ಕೋಬೋದು ಮನೆಗೆ, ಮಕ್ಕಳು ಸ್ಕೂಲ್ ಬಿಡೋಕ್ಕೆ, ಇಲ್ಲೇ ಸಿಟಿಲಿ ಟ್ರಾಫಿಕ್ಕು, ಲೇಡೀಸ್ ಕಲಿಯೋರಿಗೆ ಇದಕ್ಕೆಲ್ಲ ಬೆಸ್ಟು ಸರ್. ನ್ಯೂ ಇಯರ್ಗೆ ಆಫರ್ ಸರ್ ಇದನ್ನು. ಹಾಂ, ರನ್ನಿಂಗ್ ಕಂಡೀಷನ್ ಎಲ್ಲ ಕರೆಕ್ಟಾಗಿದೆ, ಏನು ಪ್ರಾಬ್ಲಮ್ ಇಲ್ಲ. ಹಾಂ, ಸೊ ನ್ಯೂ ಇಯರ್ಗೆ ಆಫರು ನೋಡ್ತಾ ಇರ್ಬೋದು, 1 ಲ್ಯಾಕ್ಗೆ ಫೈನಲ್ ಮಾಡಿ ಕೊಡ್ತಾರೆ. ಸೊ ನ್ಯೂ ಇಯರ್ ಸೇಲ್ಸ್ ರೆಡಿಯಾಗಿದೆ ಹೊಸ ಶೋರೂಮಲ್ಲಿ, ಬಂದು ತೊಗೊಂಬಿಡಿ. ಸೊ ಕಲಿಯೋರಿಗೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ಗಾಡಿ. ಸೊ ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು, ಬೊಲೆರೋ ಕೇಳಿದ ಕಮೆಂಟ್ ಆಗ್ತಾನೆ ಇದ್ರು ನೋಡಿ, ಅವ್ರಿಗೋಸ್ಕರ ತೋರಿಸ್ತಾ ಇದ್ದೀನಿ ಬೊಲೆರೋ. ಸೊ ಈ ಬಜೆಟಲ್ಲಿ ನಿಮಗೆ ಬೊಲೆರೋ ಸಿಗೋದೇ ಇಲ್ಲ. ಸೊ ನಿಮಗೆ ಆಲ್ಟೋನೇ ಸಿಗೋಲ್ಲ, ಆ ಬಜೆಟಲ್ಲಿ ನಿಮಗೆ ಬೊಲೆರೋ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ನೋಡ್ತಾ ಇರ್ಬೋದು, ಮುಂದ್ಗಡೆನೇ 3 ಜನ ಕೂತ್ಕೊಂಡ್ಬಿಡ್ಬೋದು. ಸರ್ ಸೀಟೆಲ್ಲ ಫೋಲ್ಡಬಲ್ ಸರ್. ಹೌದು ನೋಡಿ, ಸೀಟೆಲ್ಲ ನಿಮ್ಗೆ ಮಾಡ್ಕೊಂಡು ಹೋಗ್ಬೋದು. ಫುಲ್ಲು ಆ ಕಡೆ ಈ ಕಡೆ ಆರಾಮಾಗಿ ಫೋಲ್ಡ್ ಆಗುತ್ತೆ. ಸೊ ಮುಂದೆ 3 ಜನ, ಮಧ್ಯದಲ್ಲಿ 3 ಜನ, ಹಿಂದೆ 2, ಟೋಟಲ್ 8 ಜನ ಆರಾಮಾಗಿ ಕೂತ್ಕೊಂಡೋಗ್ಬಿಡ್ಬೋದು. ಸೊ ರೂರಲ್ ಏರಿಯಾಗೆ ಇದು ಕಿಂಗು, ನಾವೇನು ಮಾತಾಡೋಂಗೆ ಇಲ್ಲ, ಆ ಥರ ಇರುತ್ತೆ ಆಫ್ ರೋಡ್ಗೆ. ಹೌದೌದು. ಸೊ ತೋಟದಲ್ಲಿ ಓಡಿಸ್ಕೊತೀವಿ, ನಮಗೊಂದು ಒಳ್ಳೆ ಕಾರ್, ಈ ಥರ ಕಾರ್ಗಳು ತೋಟದಲ್ಲಿ ತೊಗೊಂಡೋಗ್ಬಿಟ್ರೆ ಸಿಗಾಕೊಂಡ್ಬಿಡುತ್ತೆ. ಬಟ್ ಇವೆಲ್ಲ ಎಗ್ಗಿಸ್ಕೊಂಡೆಲ್ಲ ಬರುತ್ತೆ. ಆಮೇಲೆ ಇದು ಕೆಲಸ ಮಾಡೋರಿಗೆ, ಲೇಬರ್ಸ್ನ ಹಾಕೊಂಡು ಹೋಗೋಕ್ಕೆ, ಕಮರ್ಷಿಯಲ್ ಪರ್ಪಸ್ಗೆಲ್ಲ ಯೂಸ್ ಮಾಡ್ಬೋದು. ಕಮರ್ಷಿಯಲ್ ಅಂದರೆ ಇವನ್ ಯಾರ ಜನಗಳು, ಈಗ ಲೇಬರ್ಸ್ ಇರುತ್ತೆ, ಒಂದು 10 ಜನ ಲೇಬರ್ಸ್ನ ಕರ್ಕೊಂಡು ಹೋಗ್ಬೇಕು ಅಂಥವ್ರಿಗೆಲ್ಲ ಬೆನಿಫಿಟ್ ಸರ್ ಗಾಡಿ ಇದು. 1.5 ಕೊಟ್ಬಿಡ್ತೀನಿ ಸರ್ ಫೈನಲ್. 2000 ಮಾಡಲ್ ಸರ್. 1.5ಗೆ ಕೊಟ್ಬಿಡ್ತೀನಿ ಸರ್. 1.20 2 ಲಕ್ಷ ಹೇಳ್ತಿದ್ದೆ, ಬೇಡ ಸರ್, ಇವಾಗ ನ್ಯೂ ಇಯರ್ಗೆ ಆಫರ್ ಇದೆ, 1.5 ಕೊಡಿ ಸರ್ ಸಾಕು. 1.5ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ಇಂಜಿನ್ ಎಲ್ಲ ಪಕ್ಕ ಇದೆ ಸರ್, ನಾನು ಗ್ಯಾರಂಟಿ ಕೊಡ್ತೀನಿ. ಇಂಜಿನ್ ಗೇರ್ ಬಾಕ್ಸ್ ಎಲ್ಲ ಪಕ್ಕ ಇದೆ. ಗಾಡಿ ಸ್ಟಾರ್ಟಿಂಗ್ ಎಲ್ಲ ಸೂಪರ್ ಆಗಿದೆ, ಏನು ಮಾತಾಡಂಗಿಲ್ಲ ಸರ್ ಗಾಡಿ. 2000 ಮಾಡಲ್ ಸರ್. ಸರ್ ನೋಡ್ತಾ ಇರ್ಬೋದು, ನಿಮಗೆ ಆಲ್ಟೋ ಪ್ರೈಸಲ್ಲೇ ಬೊಲೆರೋ ಗನ್ ಅಂತ ಗಾಡಿ. ಸೊ ರಫ್ಯೂಸ್ಗೆ ಜಾಸ್ತಿ ಓಡಿಸೋರಿಗೆ ತುಂಬ ಚೆನ್ನಾಗಿರುತ್ತೆ ಗಾಡಿ. ಫೋರ್ಡ್ ಫಿಗೋ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಮೈಲೇಜು ಸರ್, ನಮಗೆ ಮೇಂಟೆನೆನ್ಸ್ ಕಡಿಮೆ ಇರಬೇಕು, ಮೈಲೇಜ್ ಜಾಸ್ತಿ ಬೇಕು, ಕಡಿಮೆ ಪ್ರೈಸಲ್ಲಿ ಒಳ್ಳೆ ಕಾರ್ ಬೇಕು, ಆ್ಯಂಡ್ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬೇಕು ಅಂದರೆ ಇದು ಒಂದೇ ಆಪ್ಷನ್. ನಿಮಗೆ ಸ್ವಿಫ್ಟ್ ಕೂಡ ಆಪ್ಷನ್ ಇಲ್ಲ, ಆ ಥರ ಆಪ್ಷನ್ ಇದೆ. ಸೇಮ್ ಇದು ಸ್ವಿಫ್ಟ್ ಥರನೇ ಬರುತ್ತೆ ಇಂಜನ್ನು. ನೋಡ್ತಾ ಇರ್ಬೋದು ಟೈರ್ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಇಂಟೀರಿಯರ್ಸ್ ಕೂಡ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಲೆದರ್ ಇಂಟೀರಿಯರ್ಸ್ ಬರುತ್ತೆ, ಪವರ್ ಸ್ಟೇರಿಂಗ್ ಬರುತ್ತೆ, 2 ಆಡಿಯೋ ಸಿಸ್ಟಮ್ ಎಲ್ಲ ಬರುತ್ತೆ ನಿಮಗೆ, ಆ್ಯಂಡ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ವೆಹಿಕಲ್ಲು ಎಷ್ಟು ರನ್ ಆಗಿದೆ ಸರ್ ಇದು? ಸರ್ 133 ಓಡಿದೆ ಸರ್ ಗಾಡಿ. ಓನರ್ ಮಾತ್ರ 3 ಜನ ಆಗಿದ್ದಾರೆ. 13 ಮಾಡಲ್ ಸರ್. ಇದಕ್ಕೂ ಲೋನ್ ಆಗುತ್ತೆ ಸರ್. ಹಾಂ, ಲೋನ್ ಆಗುತ್ತೆ ಇದಕ್ಕೂ. ಒಳ್ಳೆ ಗಾಡಿ, ಮೈಲೇಜ್ 20+ ಇದೆ, ಒಳ್ಳೆ ಗಾಡಿ ಇದು. ಸರ್ 3,20,000 ಹೇಳ್ತಾ ಇದ್ದೀನಿ, 3 ಲಕ್ಷ ಕೊಡ್ತೀನಿ ಸರ್ ಫೈನಲ್. ಸರ್ ಫೈನಲ್ 3 ಲಕ್ಷಕ್ಕೆ ಕೊಟ್ಬಿಡ್ತೀರಾ? ಹಾಂ, ಇನ್ನೂ 5,000 ಕಮ್ಮಿ ಕೊಡಿ ಸರ್. 2,95,000 ಫೈನಲ್. ಓಕೆ ಸರ್, ನಿಮ್ಮ ಕಡೆ ಆಯ್ತು ಸರ್, ಮಾಡೋಣ. ಸೊ 2,95,000ಗೆ ನಿಮಗೆ ಈ ಕಾರ್ನ ಕೊಟ್ಬಿಡ್ತಾರೆ. ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸರ್ ನೋಡಿ, ಆಫರ್ ಅಂದರೆ ಈ ಥರ ಇರಬೇಕು, ಬರ್ತಾನೆ ಐತೆ. 2,90,000 ಫೈನಲ್. ಹೌದೌದು, ಫೈನಲ್ ಪ್ರೈಸ್ ಹೇಳ್ತಿದ್ದೀರಾ? ತಿರ್ಗಾ ಬಂದು ಬಾರ್ಗಿಂಗ್ ಮಾಡಕ್ಕೆ ಹೋಗ್ಬೇಡಿ. 290 ಕೊಡಿ ಸರ್. 290 ಫೈನಲ್. ಹೌದು ಸರ್. ಎಲ್ಲ 3.5 ಲಕ್ಷ ಹೇಳ್ತಾರೆ ಸರ್, ನಾನು ಕಮ್ಮಿ ಕೊಡ್ತಾ ಇದ್ದೀನಿ ಸರ್. ಸೊ ನಿಮಗೆ ಆಲ್ಮೋಸ್ಟ್ ಇದು ಒಂಥರ ಹೋಲ್ಸೇಲ್ ಯೂನಿಟ್ ಥರನೇ ಇದೆ. ಸೊ ನೋಡ್ತಾ ಇರ್ಬೋದು. ಬೇಕು ಅಂದರೆ ಸರ್ವಿಸ್ ಎಲ್ಲ ಮಾಡ್ಕೊಡ್ತೀನಿ. ರಬ್ಬಿಂಗ್ ಪಾಲಿಶು ಏನೋ ರಿಪೇರಿ ಇದ್ರೆ ಇಲ್ಲೇ ನಮ್ಮ ಮೆಕ್ಯಾನಿಕ್ಸ್ ಇದ್ದಾರೆ. ಏನಾದರೂ ರಿಪೇರಿ ಏನಾದರೂ ಮಾಡಿಸ್ಬೇಕು, ಸಪೋಸ್ ನನಗೇನೋ ಇದು ಡೆಂಟ್ಸ್ ಇದೆ, ಅದು ಇದೆ, ನನಗೆ ಲೈಕ್ ಆಗಲ್ಲ, ಮನೆಗೆ ತೊಗೊಂಡೋಗಲ್ಲ ಅಂದ್ರೆ ಇಲ್ಲೇ ಮಾಡಿಸ್ಕೊಡ್ತೀನಿ. ಇಲ್ಲೇ ಬಂದು ರಬ್ಬಿಂಗ್ ಪಾಲಿಶ್ ಅವರು ಬರ್ತಾರೆ, ಇಲ್ಲೇ ರಬ್ಬಿಂಗ್ ಪಾಲಿಶ್ ಎಲ್ಲ ಮಾಡಿಸ್ಕೊಡ್ತೀನಿ. ಇಂಜಿನ್ ಗೇರ್ ಬಾಕ್ಸ್ಗೆಲ್ಲ ಗ್ಯಾರಂಟಿ ಕೊಡ್ತೀನಿ. ಹಾಂ,
ಓಕೆ ಸರ್, ಥ್ಯಾಂಕ್ ಯು. ಸೊ ಈಚ್ ಕಡೆ ಒಂದು ಜಾಜ್ ನಿಂತಿದೆ ನೋಡ್ತಾ ಇರ್ಬೋದು. ಆ್ಯಂಡ್ ಅದಕ್ಕಿಂತ ಮುಂಚೆ ಇಲ್ಲೊಂದು ಪುಂಟೋ ಇದೆ ವೈಟ್ ಕಲರು. ಸೊ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರ. ಆಲ್ರೆಡಿ ನಾನು ಗಾಡಿ ತೋರಿಸಿದ್ದೀನಿ ಪುಂಟೋ, ಇದು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದು 80,000 ಓಡಿದೆ. ನೋಡ್ತಾ ಇರ್ಬೋದು, ಡೈರೆಕ್ಟಾಗಿ ತೋರಿಸ್ತದೆ ನಿಮಗೆ. 82,000 ರನ್ ಆಗಿದೆ. ಸೊ ಒಳಗಡೆ ಇಂಟೀರಿಯರ್ಸ್ ಮಾತ್ರ ನೋಡಿ ಯಾವ ಥರ ಕಸ್ಟಮೈಸ್ ಮಾಡಿದ್ದಾರೆ ಕಸ್ಟಮರ್ ಅಂತ ಹೇಳ್ಬಿಟ್ಟು. ಸೊ ಫಿಯಟ್ ಪುಂಟೋ. ಸರ್ ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಮಾಡಲ್ಲ 13-14 83 ಓಡಿದೆ. 82 320 ನೀವು ಡೀಸೆಲ್ಲು ಉಂಟು 20+ ಮೇಲೆ. ಸರ್ 13 ಮಾಡಲು 13-14 13-14 ಹಾಂ ಎಂಡಲ್ಲಿ ರಿಜಿಸ್ಟ್ರೇಷನ್ ಆಗಿರೋದು. ಓಕೆ. ಆಮೇಲೆ ಡೀಸೆಲ್ ಗಾಡಿ ಸಿಂಗಲ್ ಓನರ್ ಗಾಡಿ, ವೆಲ್ ಮೇಂಟೆನೆನ್ಸ್ ಇದೆ ಸರ್. ಇವಾಗವರೆಗೂ ಏನು ಕೆಲಸ ಮಾಡ್ಸಂಗಿಲ್ಲ. ನೀವು ಡೈರೆಕ್ಟ್ ತೊಗೊಂಡು ಡೈರೆಕ್ಟ್ ಯೂಸ್ ಮಾಡ್ಬೋದು. ಏನು ₹1 ಕೆಲಸ ಇಲ್ಲ ಗಾಡಿ. ಬೇಕಾದ್ರೆ ನಿಮ್ಗೆ ಬನ್ನಿ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ಗಾಡಿ ಹೆಂಗಿದೆ ಅಂತ. ಇಂಜಿನ್ ಎಲ್ಲ ಸೂಪರ್ ಆಗಿದೆ. ಗಾಡಿ ಒಳಗಡೆ ಕುತ್ಕೊಳ್ಳೋಕ್ಕೂ ಕಂಫರ್ಟಬಲ್ ಇದೆ ಸೀಟು. ಸ್ಟಾರ್ಟ್ ಮಾಡಿ ನೋಡ್ತೀನಿ. 82,000 ಓಡಿದೆ ನೋಡಿ ಸರ್. ಇಂಜಿನ್ ಏನು ಸ್ಮೂತ್ ಆಗಿದೆ. ಇದು ಡೈನಾಮಿಕ್ ಅಂತ ಸರ್, ಡೈನಾಮಿಕ್ ಅಂತ ಇದು. ಹಾಂ, ಇದು ವೇರಿಯಂಟ್ ಡೈನಾಮಿಕ್ಕು. ಗಾಡಿ ತುಂಬ ಚೆನ್ನಾಗಿದೆ. ಮೈಲೇಜ್ 20+ ಬರ್ತಾ ಇದೆ. ಇದೆಲ್ಲ ಇದು ಕಂಟ್ರೋಲ್, ಹೆಡ್ಲೈಟ್ಸು, AC ಇದೆ, ಕಂಪ್ನಿ ಸಿಸ್ಟಮ್ ಇದೆ. ಸಿಸ್ಟಮ್ ಎಲ್ಲ ವರ್ಕ್ ಆಗ್ತದೆ. AC ಇದೆ, ಒಳ್ಳೆ ಚಿಲ್ಡ್ AC ಇದೆ. ಸರ್ ಈ ಕಾರ್ಗೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. ಸರ್ ಇವತ್ತು ನಾಳೆ ನಾಡಿದ್ದು ಬಂದರೆ ಇದು 320-315 ಹೇಳ್ತಾರೆ ಇದಕ್ಕೂ. ಬಟ್ 290 ಕೊಡಿ ಸರ್. 290 ಅದ್ರ ಮೇಲೆ ಕಮ್ಮಿ ಆಗಲ್ಲ ಸರ್. ಅದ್ರ ಮೇಲೆ ಕಡಿಮೆನೇ ಆಗಲ್ಲ. 290ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಡೈನಮಿಕ್ಕು ವೇರಿಯಂಟ್ ಬಂದ್ಬಿಟ್ಟು ಫಿಯಟ್ ಪುಂಟೋ. ಸರ್ ಇದು ಡೀಸೆಲ್ ವೆಹಿಕಲ್ ಅಲ್ಲ ಇದು? ಓಕೆ ಸರ್. ಸಾಕಷ್ಟು ಜನ ಎಲ್ಲ ಈ ಕಾರ್ಗೆಲ್ಲ ಹುಡುಕ್ತಾನೆ ಇರ್ತೀರಾ. ಆಲ್ಟೋಗೆ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ 2007-8 4 ಕೂಡ ಹೊಸ ಟೈರು. ಸೊ ಇವತ್ತು ನಾವು ವಿಡಿಯೋ ಮಾಡಿರೋದು ಆಲ್ಮೋಸ್ಟ್ ಎಲ್ಲ ವೆಹಿಕಲ್ಸ್ಗೂ ಟೈರ್ ಮಾತ್ರ ಸಿಕ್ಕಾಪಟ್ಟೆ ಸಕ್ಕದಾಗಿದೆ. ಆಲ್ಮೋಸ್ಟ್ ಎಲ್ಲ ಗಾಡಿಗಳಿಗೂ ಹೊಸ ಟೈರ್ ಇದೆ. ಹೇಳಿ ಸರ್ ಡೀಟೇಲ್ಸ್. ಏನಕ್ಕೆ ಅಂದರೆ ಸರ್, ಈಗ ಗಾಡಿ ತೊಗೊಂಡೋಗ್ತಾರ, ಟೈರ್ ಚೆನ್ನಾಗಿರಲ್ಲ, ಹೋಗ್ತಾನೆ ಪಂಚರ್ ಆಯಿತು ಸರ್ ಅಂತ ಫೋನ್ ಮಾಡ್ತಾರೆ. ಎಲ್ಲೋ ಹುಬ್ಳಿ ಧಾರವಾಡದಿಂದ ಬರ್ತಾರೆ. ಈಗ ಅವರು ಅಲ್ಲಿಂದ ಹೋಗ್ಬೇಕಾದ್ರೆ ಏನು ಪಂಚರ್ ಆಯಿತು ಅನ್ನೋ ಸಮಸ್ಯೆ ಆಗುತ್ತೆ ಅಂತ ಎಲ್ಲ ಗಾಡಿಗೂ ಟೈರ್ಗಳು ಹೋಗಿರೋದೆಲ್ಲ ಕಿತ್ತಿ ಹೊಸ ಟೈರ್ ಹಾಕ್ಸಿದ್ದೀನಿ ಸರ್. ಸರ್ ಇದು ಗಾಡಿ ಬಂದು 7 ಮಾಡಲು 8 ರಿಜಿಸ್ಟ್ರೇಷನು, LXI 110 ಓಡಿದೆ ಸರ್. 180 ಹೇಳ್ತಾ ಇದ್ದೀನಿ, 165 ಕೊಟ್ಬಿಡ್ತೀನಿ ಸರ್ ಫೈನಲ್. 165ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ ಸರ್? ಸ್ವಲ್ಪ ಡಿಮ್ಯಾಂಡ್ ಇದೆ, ಹೌದು. ಹಂಗಾಗಿ ನಮಗೂ ರೈಟ್ ಕಮ್ಮಿ ಬರ್ತಾ ಇಲ್ಲ. ಹಾಗಾಗಿ ನಾನು 165 ಕೊಟ್ಬಿಡ್ತೀನಿ. ಫೈನಲ್ ಪ್ರೈಸು 1,65,000ಗೆ ಮಾಡಿಕೊಟ್ಬಿಡ್ತಾರೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಪೆಟ್ರೋಲ್ ವೆಹಿಕಲ್ಲು. ಸೊ ಗಾಡಿ ಲೋ ಬಡ್ಜೆಟಲ್ಲಿ ನಿಮಗೆ ಆರಾಮಾಗಿ ಈ ಗಾಡಿನ ತೊಗೊಂಡು ಹೋಗ್ಬಿಡ್ಬೋದು. ಸೊ ಒಳ್ಳೆ ಮೈಲೇಜ್ ಬರುತ್ತೆ, ಮೇಂಟೆನೆನ್ಸ್ ಕಡಿಮೆ, ರೀಸೇಲ್ ವ್ಯಾಲ್ಯೂ ಜಾಸ್ತಿ ಈ ಗಾಡಿಗೆ. ಸೊ ನೀವು ಆರಾಮಾಗಿ 1 ವರ್ಷ ತೊಗೊಂಡು ರೀಸೇಲ್ ಮಾಡಿದ್ರು ಕೂಡ ನಿಮಗೆ ಆಲ್ಮೋಸ್ಟ್ ಒಳ್ಳೆ ಪ್ರೈಸ್ ಬರುತ್ತೆ. ಸರ್ ಏನು ಹೇಳಿದ್ದು ಪ್ರೈಸು ಫೈನಲ್ಲು? ಸರ್ 180 ಹೇಳೋದು. ನಿಮ್ಮ ಕಡೆಯಿಂದ ಬಂದರೆ 170 ಇಲ್ಲ 165 ಮಾಡಿಕೊಡ್ತೀನಿ ಸರ್. 165 ಫೈನಲ್. ನೋಡ್ತಾ ಇರ್ಬೋದು ಆಲ್ಟೋ LXI. ಸೊ ಗಾಡಿ 2010 ಮಾಡಲು, 4 ಕೂಡ ಹೊಸ ಟೈರು. ಸೊ 4 ಕೂಡ ಹೊಸ ಟೈರು. ಗಾಡಿ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಟೈರ್ ಮಾತ್ರ ಎಕ್ಸಲೆಂಟ್ ಆಗಿದೆ ಸರ್. ಇದು K10 ಅಲ್ಲ ಇದು? ಆಲ್ಟೋ. ಆಲ್ಟೋ ಸರ್, ಪೆಟ್ರೋಲ್ ಗಾಡಿ LXI. ಹೌದೌದು. ಸೊ ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, AC ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಸೂಪರ್ ವರ್ಕ್ ಆಗುತ್ತೆ. ಸೊ ಗಾಡಿ ಎಲ್ಲ ಈ ಥರ ಇದೆ ಸರ್. ಈ ಕಾರ್ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ ಇದು 10 ಮಾಡಲು, ಸಿಂಗಲ್ ಓನರು. ಇವಾಗ ತಾನೇ ಬಂದಿದ್ದು ಗಾಡಿ, ಇವತ್ತೇ ಬಂದಿರೋ ಗಾಡಿ ಇದೆ ಆ್ಯಕ್ಚುಲಿ. ಸರ್ 240 ಹೇಳ್ತೀನಿ. ನಿಮ್ಮ ಕಡೆಯಿಂದ ಬಂದರೆ 220 ಸರ್. 220. ಸೊ
ಸೊ 220ಗೆ ಫೈನಲ್ ಮಾಡಿ ಕೊಡ್ತಾರೆ. ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ RC ಟ್ರಾನ್ಸ್ಫರ್ ಫ್ರೀ ಯಾವುದೇ ಗಾಡಿಗಾಗಲಿ. ಓಕೆ, ಸೊ ಇವಾಗ ಒಂದು ಜಾಜ್ ಇದೆ. ಸೊ ಗಾಡಿ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ. ನೋಡ್ತಾ ಇರ್ಬೋದು ಹೋಂಡಾ ಜಾಜ್ VX IV ಟೆಕ್ಕು. ಇದು ಪೆಟ್ರೋಲ್ ಗಾಡಿ. ಸೊ ಅಲೈ ವೀಲ್ಸ್ ನೋಡ್ತಾ ಇರ್ಬೋದು ಯಾವ ಥರದ್ದು ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಲೆವೆಲ್ ಇದೆ. ಸೊ ಟಾಪ್ ಎಂಡ್ ಗಾಡಿ ಆಲ್ಮೋಸ್ಟು. ಸೊ ಇದರಲ್ಲೂ ಕೂಡ ನಿಮಗೆ 2 ಏರ್ ಬ್ಯಾಗ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಬರುತ್ತೆ, ಇನ್ಫೋಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ, ಟಚ್ ಸ್ಕ್ರೀನ್ ಬರುತ್ತೆ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಆಟೋಮೆಟಿಕ್ ಗಾಡಿ ಇದು ಬಂದ್ಬಿಟ್ಟು. ಸೊ ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರ ಆಟೋಮೆಟಿಕ್ಗೋಸ್ಕರ. ಸೊ ಆಟೋಮೆಟಿಕ್ ಗಾಡಿ ಸರ್. ಸೀಟ್ಸ್ ಮಾತ್ರ ಲೆದರ್ ಇದೆ. ಸೊ ನೋಡ್ತಾ ಇರ್ಬೋದು ಒಳ್ಳೆ ಸೋಫಾ ಥರ ಇದೆ ಸೀಟ್ಸ್ ಮಾತ್ರ. ಎಕ್ಸಲೆಂಟ್ ಆಗಿದೆ. ಆಮ್ರೆಸ್ಟ್ ಕೂಡ ಇದೆ ನಿಮಗೆ. ಸ್ಟಾರ್ಟ್ ಮಾಡಿ ಸರ್ ನೋಡೋಣ. ಸೊ ಹೋಂಡಾ ಸ್ಟಾರ್ಟ್ ಮಾಡಿದ್ರು ನಾವೇ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಇದು ಪುಷ್ ಸ್ಟಾರ್ಟ್ ಬಟನ್ನು. ಸೊ ಹೌದು. ಸೊ ನೋಡಿ ಸ್ಟಾರ್ಟ್ ಆಯಿತು. ಸೊ ನೋಡ್ತಾ ಇರ್ಬೋದು ಬರೀ 25,000 ನಿಮಗೆ ಡೈರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಕಸ್ಟಮರ್ ವೆಹಿಕಲ್ಲು, ಪಾರ್ಕ್ ಆ್ಯಂಡ್ ಸೇಲ್ ನೋಡಿ. 25,000 ಮಾತ್ರನೇ ರನ್ ಆಗಿದೆ, ಜಾಸ್ತಿ ರನ್ ಆಗಿಲ್ಲ. ಪೆಟ್ರೋಲ್ ವೆಹಿಕಲ್ ಸರ್. ಇದು ಯಾವ ಸರ್ ಮಾಡಲಿದು? 2019 ಮಾಡಲು. ಬರೀ ಅಷ್ಟು ಕಡಿಮೆ. ಬರೀ ಒಬ್ರು ಲೇಡಿನೇ ಓಡಿಸ್ತಾ ಇದ್ದಿದ್ದು, ಒಬ್ಬರು ಲೇಡಿನೇ ಡ್ರೈವ್ ಮಾಡಿದ್ದು. ಅವ್ರು ಬೇರೆ ಕಾರ್ ತಗೋತಾ ಇದ್ದಾರೆ, ಈಗ ಇದು ಕೊಡ್ತಾ ಇದ್ದಾರೆ. ಪಾರ್ಕ್ ಆ್ಯಂಡ್ ಸೇಲ್ ಕೊಟ್ಟಿರೋದು. ಹೌದು ಸರ್. ಎಲ್ಲ ಫೀಚರ್ ಇದೆ ಸರ್, ಏನಿಲ್ಲ ಅನ್ನಂಗಿಲ್ಲ, ಎಲ್ಲ ಫೀಚರ್ ಇದೆ ಸರ್. ಏರ್ ಬ್ಯಾಗ್ಸ್ ಇದೆ ಸರ್, ಇದು ಕಂಟ್ರೋಲ್ ಇದೆ, ಟಚ್ ಸ್ಕ್ರೀನ್ ಕಂಪ್ನಿಯಿಂದ ಇದೆ, ಟಚ್ ಸ್ಕ್ರೀನು ಇದಿದೆ, AC ಎಲ್ಲ ಟಚ್ ಸ್ಕ್ರೀನ್ AC. ಇದು ಆಟೋ ಆಫು. ಇದು ಸ್ಪೋರ್ಟ್ಸ್ ಮೋಡು ಇದೆ ಸರ್. ಗೇರು ಸ್ಪೋರ್ಟ್ಸ್ ಮೋಡು. ಆಟೋಮೆಟಿಕ್ಕು. ಒಳ್ಳೆ ಗಾಡಿ ಸರ್, ಒಳ್ಳೆ ಗಾಡಿ. ಸೊ ಸ್ಟ್ರೈನೇ ಇರಲ್ಲ, ಆರಾಮಾಗಿ ಓಡಿಸ್ತಾ ಇರ್ಬೋದು. ಎಲ್ಲ ಶೋರೂಮ್ ವೆಲ್ ಮೇಂಟೆನೆನ್ಸ್ ಆಗಿದೆ. ಶೋರೂಮ್ ಮೇಂಟೆನೆನ್ಸ್ ಇದೆ ಎಲ್ಲ ಸರ್. ಈ ಗಾಡಿಗೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಆಚೆ ಕಡೆ 9.5 ಲಕ್ಷ 10 ಲಕ್ಷ ಹೇಳ್ತಾರೆ ಸರ್. ನಮ್ಮ ಕಡೆಯಿಂದ ತೊಗೊಂಡ್ರೆ 9 ಲಕ್ಷ ಕೊಡಿ ಸರ್. 9 ಲಕ್ಷ ಫೈನಲ್. 9 ಲಕ್ಷ ಫೈನಲ್. ಸೊ ನೋಡ್ತಾ ಇರ್ಬೋದು 9 ಲಕ್ಷಗೆ ಫೈನಲ್ ಮಾಡಿ ಕೊಡ್ತಾರೆ ಸರ್. ಇದು 2019 ಮಾಡಲು. 20 ಆಲ್ಮೋಸ್ಟ್ 20 ಮಾಡಲ್ ಅಂತ ತಿಳ್ಕೊಳ್ಳಿ. ಸಿಂಗಲ್ ಓನರು. ಜಾಸ್ತಿ ಕೂಡ ಇದು ಆಲ್ಮೋಸ್ಟ್ ಶೋರೂಮ್ ಟೈರ್ಸೇ ಇರ್ಬೋದು, ಜಾಸ್ತಿನೇ ಯೂಸ್ ಆಗಿಲ್ಲ. ನೆಕ್ಸ್ಟ್ ಲೆವೆಲ್ ಇದೆ ಕಾರ್ ಮಾತ್ರ, ತುಂಬ ಚೆನ್ನಾಗಿದೆ. 9 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸರ್. ಬೇರೆಯವರು ಈ ಕಡೆ ನಿಮ್ಮ ಕಡೆಯಿಂದ ಬಂದರೆ 9 ಲಕ್ಷ ಸರ್. ಬೇರೆ ಕಡೆಯಿಂದ 9.5 10 ಲಕ್ಷ ಹೇಳ್ತಾರೆ. ನಿಮ್ಮ ಕಡೆಯಿಂದ ನಾವು 9 ಲಕ್ಷ ಫಿಕ್ಸ್ ಕೊಟ್ಬಿಡ್ತೀವಿ. ಯೂಟ್ಯೂಬ್ ಕಡೆಯಿಂದ ಬಂದರೆ 9 ಲಕ್ಷ ಫೈನಲ್. ಓಕೆ ಸರ್, ಥ್ಯಾಂಕ್ ಯು. ಒಳ್ಳೆ ಗಾಡಿ ತೋರಿಸಿದ್ದಕ್ಕೆ ಥ್ಯಾಂಕ್ಸ್. ಆಟೋಮೆಟಿಕ್ಕು, ABS ಎಲ್ಲ ಇದೆ ನೋಡ್ತಾ ಇರ್ಬೋದು. ಸೊ ಗಾಡಿ ಎಲ್ಲ ಈ ಥರ ಇದೆ. ಸೊ ಇದು ಕೂಡ ಮಾರುತಿ ಸುಜುಕಿ A-ಸ್ಟಾರ್ ಆಟೋಮೆಟಿಕ್ ವೆಹಿಕಲು. ಆಟೋಮೆಟಿಕ್ ವೆಹಿಕಲ್ಗೆ ತುಂಬಾ ಡಿಮ್ಯಾಂಡ್ ಇದೆ, ಎಷ್ಟೊಂದು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಸೊ ಗಾಡಿ ಎಲ್ಲ ಈ ಥರ ಇದೆ ನೋಡ್ತಾ ಇರ್ಬೋದು. ಸೊ ಪವರ್ ಸ್ಟೇರಿಂಗ್ ಬರುತ್ತೆ, ಪವರ್ ವಿಂಡೋ ಬರುತ್ತೆ, ಕಂಪನಿ ಫಿಟ್ಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಯಾವ ಸರ್ ಇದು ಮಾಡಲು? ಸರ್ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಇದು ಎಷ್ಟು ರನ್ ಆಗಿದೆ ಅಂತ. ಸರ್ ನೋಡ್ತಾ ಇರ್ಬೋದು ಬರೀ 48,000 ನಿಮಗೆ ಲೈವಾಗಿ ತೋರಿಸ್ತಾ ಇದ್ದೀನಿ. 13 ಮಾಡಲು ನೋಡಿ. 48,102 ಓಡಿದೆ ಅಷ್ಟೇ, ಜಾಸ್ತಿ ರನ್ ಆಗಿಲ್ಲ ವೆಹಿಕಲ್ಲು. ಆಟೋಮೆಟಿಕ್ಕು. ಈಗ ಯಾರು ಫ್ರೆಶರ್ ಕಲಿಬೇಕು ಅಂದರೆ ಒಳ್ಳೆ ಗಾಡಿ ಸರ್. ರೋಡ್ ಕ್ಲಿಯರೆನ್ಸ್ ಹೊಸ್ದಾಗಿ ಕಲಿಬೇಕು ಅಂದರೆ ಒಳ್ಳೆ ಗಾಡಿ ಸರ್. ರೋಡ್ ಕ್ಲಿಯರೆನ್ಸ್ ಎಲ್ಲ ನೀಟಾಗಿದೆ. ಗಾಡಿ ಬರೀ 48,000 ಓಡಿದೆ. ಸೆಕೆಂಡ್ ಓನರ್ ಅಷ್ಟೇ, ಸೆಕೆಂಡ್ ಓನರ್ ಆಗಿದೆ. ಆಟೋಮೆಟಿಕ್ಕು. ನಿಮ್ಮ ಗೇರ್ ಲಿಫ್ಟಿಂಗ್ ಏನು ಕಷ್ಟ ಇಲ್ಲ. ಹಾಕ್ಬಿಟ್ಟು ಮ್ಯಾನ್ಯುವಲ್ ಇದೆ, ಇದು ಮಾಡ್ಕೋಬೋದು. ಆಟೋಮೆಟಿಕ್ಕು ಕಲಿಯೋರಿಗೆ ಬೆಸ್ಟ್ ಗಾಡಿ ಸರ್. ಸೆಕೆಂಡ್ ಓನರ್. ಹಾಂ, 14 ಮಾಡಲ್. 14 ಮಾಡಲು. ಹಾಂ. ಸೊ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಸರ್. ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್ ನಮ್ಮ ಕಸ್ಟಮರ್ಸ್ಗೆ. ಸರ್ 3.5 ಹೇಳ್ತಾ ಇದ್ದೀನಿ ಸರ್. 3.5 ಹೇಳ್ತಾ ಇದ್ದೀರಾ, ಬಟ್ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 320 ಕೊಟ್ಬಿಡ್ತೀನಿ ಸರ್. 320 ಫೈನಲ್. 320 ಕೊಟ್ಬಿಡ್ತೀನಿ ಸರ್. ನೋ ಬಾರ್ಕಿಂಗ್. ನೋ ಬಾರ್ಕಿಂಗ್ ಸರ್.
ಗಾಡಿ ಸಿಗ್ತಾಯಿಲ್ಲ ಇದು ಎಸ್ಟಾರ್ ಒಳ್ಳೆ ಗಾಡಿ ಸರ್. ಪಿಕಪ್ ಗಾಡಿ ಒಳ್ಳೆ ಗಾಡಿ. ಸ್ಟಾಪ್ ಮಾಡ್ಬಿಟ್ಟು ಇದು ಆಲ್ಟೋಗಿಂತ ಸ್ಟ್ರಾಂಗ್ ಆಗಿದೆ ಗಾಡಿ. ಆಮೇಲೆ ಪಿಕಪ್ ಎಲ್ಲ ಚೆನ್ನಾಗಿರುತ್ತೆ, ಓಡಿಸೋಕ್ಕೆ ನಿಮ್ಗೆ ಚೆನ್ನಾಗಿ ಫೀಲ್ ಕೊಡುತ್ತೆ, ಕಂಫರ್ಟಬಲ್ ಇರುತ್ತೆ. ತುಂಬ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ಸರ್. 3,20,000 ಫೈನಲ್. ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸು. ಓಕೆ ಸರ್. ಸೊ ಇವಾಗ ನಮ್ಮ ವಿಡಿಯೋದಲ್ಲಿ ಕೊನೆ ಕಾರು ಓಮ್ನಿ ಇದೆ. ಓಮ್ನಿ ಸ್ಟಾಪ್ ಆಗಿರೋದ್ರಿಂದ ಇದಕ್ಕೂ ಕೂಡ ತುಂಬಾ ಡಿಮ್ಯಾಂಡ್ ಇದೆ. 2007. ಸೊ ಗಾಡಿ ಎಲ್ಲ ಈ ಥರ ಇದೆ, ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಎಲ್ಲ ಈ ಥರ ಇದೆ ಸರ್. ಇದು ಗಾಡಿ ಬಗ್ಗೆ ಡೀಟೇಲ್ಸ್ ಹೇಳ್ಬಿಡಿ ಸರ್. ಸರ್ 7 ಮಾಡಲು, ಸಿಂಗಲ್ ಓನರು, FC ಇದೆಲ್ಲ ಲ್ಯಾಪ್ಸ್ ಆಗಿದೆ. ಎಲ್ಲ ಮಾಡಿಕೊಡೋದಾದರೆ 155 ಕೊಡ್ತೀನಿ ಸರ್. ಇಲ್ಲ ಅವರೇ ಕಸ್ಟಮರ್ ಮಾಡಿಸ್ಕೊತೀನಿ ಅಂದರೆ ಇನ್ನೊಂದು 10,000 ಕಮ್ಮಿ ಕೊಡಲಿ ಸರ್. ಏನು ಹೇಳಿದ್ದು ಸರ್, ಇನ್ನೊಂದು ಸಲ ಪ್ರೈಸ್ ಹೇಳ್ಬಿಡಿ. ಪ್ರೈಸು 165 ಹೇಳ್ತಾ ಇರೋದು ಎಲ್ಲ ಮಾಡಿಕೊಡೋಕ್ಕೆ. ಇಲ್ಲ ಇದು ಏನೋ FC ಅವರೇ ಮಾಡಿಸ್ಕೊತೀನಿ ಅಂದರೆ 10,000 ಕಮ್ಮಿ ಸರ್. 10,000 ಕಡಿಮೆ. ಹೌದು ಸರ್, 155 ಕೊಟ್ಬಿಡ್ತೀನಿ ಸರ್. 155ಗೆ ಫೈನಲ್ ಸರ್ ನಿಮ್ಮ ಕಡೆಯಿಂದ. ಓಕೆ ಸರ್, ಥ್ಯಾಂಕ್ ಯು.